ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಹೇಗೆ ನಂಬಲಿ ನಿನ್ನ? ಶ್ರದ್ಧಾ ತನ್ನ ಜೀವದ ಗೆಳತಿ ವಿಭಾಳ ಮನೆಗೆ ಅವಳ ಮದುವೆಯ ನಂತರ ಮೊದಲ ಬಾರಿ ಹೊರಟವಳಿಗೆ ಬೆಂಗಳೂರಿನ ಆ ಟ್ರಾಫಿಕ್ನಲ್ಲಿ ಸಾಗಿ ಮೆಜೆಸ್ಟಿಕ್ ತಲುಪಿದಾಗ ಸಾಕಾಗಿ ಹೋಗಿತ್ತು. ಅಂತೂ ಇಂತೂ ತನ್ನ ಲಗೇಜ್ ಹಿಡಿದು ಶಿವಮೊಗ್ಗಕ್ಕೆ ಹೋಗುವ ಬಸ್ಸಿನಲ್ಲಿ ತಾನು ಕಾದಿರಿಸಿದ ಆಸನದಲ್ಲಿ ಕುಳಿತಳ. ಸ್ವಲ್ಪ ಹೊತ್ತಿನ ನಂತರ ಬಸ್ ಹೊರಟಾಗ ಕಿಟಕಿಯಿಂದ ಬೀಸುವ ತಂಪಾದ ಗಾಳಿ ಅವಳ ಮನಸ್ಸಿಗೆ ಮುದ ನೀಡಿತು. ಬೆಂಗಳೂರಿನ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಬಿಡುವಿಲ್ಲದ ಕೆಲಸ ಮಾಡುತ್ತಿದ್ದ ಶ್ರದ್ಧಾಗೆ ವಿಭಾ ತನ್ನ ಮಗುವಿನ ಮೊದಲನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಹ್ವಾನ ನೀಡಿದಾಗ ತಾನು ಬ್ಯುಸಿ ಇದ್ದರೂ ಬರದಿದ್ದರೆ ಮತ್ತೆ ಎಂದೂ ಮಾತನಾಡುವುದಿಲ್ಲ ಎಂದವಳು ಹೇಳಿದಾಗ ಹೊರಡದೇ ವಿಧಿ ಇರಲಿಲ್ಲ. ಬಸ್ ಮುಂದೆ ಸಾಗಿದಂತೆ ಮನಸ್ಸು ಹಿಂದೆ ಅವರ ಕಾಲೇಜು ದಿನಗಳ ಕಡೆ ಸಾಗಿತು. ವಿಭಾ ಬೆಳಗ್ಗೆಯಿಂದಲೇ ಯಾರನ್ನೋ ಕಾಯುತ್ತಿರುವಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದಳು. ಅಲ್ಲಿಗೆ ಬಂದ ಅವಳ ರೂಮ್ಮೇಟ್ ಶ್ರದ್ಧಾ, ಯಾಕೆ ವಿಭಾ ಆವಾಗ್ಲಿಂದ ಒಳ್ಳೆ ಬಾಲ ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಿದೆಯಲ್ಲ, ಏನಾಯ್ತು ಎಂದು ಕೇಳಿದಳು. ಏನೂ ಇಲ್ಲ ಕಣೆ, ವೇದಾಂತ್ ಅದ್ಯಾರೋ ಅವನ ಫ್ರೆಂಡ್ಗೆ ಪರಿಚಯ ಇರೋರು ಯಾರೋ ಬರ್ತಾರಂತೆ, ಅವರಿಗೆ ನಮ್ಮ ಹಾಸ್ಟೆಲ್ನಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂದ. ಸರಿ ಅಂದೆ. ಆವಾಗಲೇ ಕಾಲ್ ಮಾಡಿ ಇನ್ನೇನು ಬರ್ತಾಳೆ ಅಂದ. ಅದಕ್ಕೆ ಕಾಯ್ತಿದ್ದೀನಿ ಎಂದಳ. ಯಾರಂತೆ, ಎಲ್ಲಿಂದ ಬರ್ತಿರೋದು, ಹೆಸರೇನಂತೆ ಎಂದು ಶ್ರದ್ಧಾ ಕಾತುರದಿಂದ ಒಂದೇ ಸಮನೆ ಪ್ರಶ್ನೆ ಕೇಳಿದಾಗ ವಿಭಾ, ಅಮ್ಮ ತಾಯಿ ನಂಗೂ ಏನು ಗೊತ್ತಿಲ್ಲ, ಆ ಹುಡುಗಿ ಬಂದಮೇಲೆ ಅವ್ರ ಹತ್ರನೇ ಕೇಳಿ ತಿಳ್ಕೋವಂತೆ, ಹೆಸರು ಮಾತ್ರ ಅದೇನೋ ಸುಮತಿ ಅಂದಂಗಿತ್ತು ಎಂದು ಹೇಳುತ್ತಿದ್ದಾಗಲೇ ಹೊರಗೆ ಗೇಟ್ ತೆಗೆದ ಸದ್ದಾಯಿತು. ಇಬ್ಬರು ಸದ್ದು ಕೇಳಿ ಅತ್ತ ತಿರುಗಿದಾಗ ಅಲ್ಲಿ ಪಿಂಕ್ ಬಣ್ಣದ ಚೂಡಿದಾರ್ ಧರಿಸಿ ಒಂದು ಚಿಕ್ಕ ಬ್ಯಾಗ್ ಹಿಡಿದಿದ್ದ ದುಂಡು ಮುಖದ ಸುಮಾರು 18 ವರ್ಷದ ಹುಡುಗಿ ಇವರಿದ್ದಲ್ಲಿ ನಡೆದು ಬಂದಳು. ಆಗ ಮುಂದೆ ಬಂದ ವಿಭಾ, ನೀವು ಎಂದಾಗ ಅವಳು, ನಾನು ಸುಮತಿ, ಇಲ್ಲಿ ವಿಭಾ ಅಂದರೆ ಯಾರು ಎಂದಾಗ ನಾನೇ ವಿಭಾ, ಬನ್ನಿ ಒಳಗೆ ಎಂದು ಅವಳನ್ನು ಅವರ ರೂಮಿಗೆ ಕರೆದುಕೊಂಡು ಹೋದವಳೆ ವಿಭಾ ಅವಳ ಬ್ಯಾಗನ್ನು ರೂಮೊಳಗಿರಿಸಿ ಅವಳನ್ನು ವಾರ್ಡನ್ ಬಳಿಗೆ ಕರೆದುಕೊಂಡು ಹೋಗಿ ಮಾತಾಡಿ ಅವಳಿಗೂ ತಾನಿದ್ದ ರೂಮಲ್ಲೇ ಉಳಿಯಲು ವ್ಯವಸ್ಥೆ ಮಾಡಿದ್ದಳು. ಅವಳು ಮಾಡಿದ ಸಹಾಯಕ್ಕೆ ಸುಮತಿ, ತುಂಬ ಥ್ಯಾಂಕ್ಸ್ ಅಕ್ಕ ಎಂದಾಗ ಅವಳು, ಥ್ಯಾಂಕ್ಸ್ ಎಲ್ಲ ಏನೂ ಬೇಡ, ಮೊದಲು ಫ್ರೆಶ್ ಆಗಿ ಬಾ, ಊಟ ಮಾಡೋಣ ಎಂದಳು. ನಂತರ ಮೂವರು ಜೊತೆಗೆ ಊಟ ಮಾಡಿದರು. ಊಟದ ನಂತರ, ಅಕ್ಕ ನೀವೇನು ಮಾಡ್ತಿರೋದು ಎಂದು ವಿಭಾಳ ಬಳಿ ಕೇಳಿದಾಗ ಉತ್ತರಿಸಿದ ಶ್ರದ್ಧಾ, ನಾನವಳ ರೂಮ್ಮೇಟ್ ಶ್ರದ್ಧಾ, ನಾನು ಅವಳು ಇಬ್ಬರು MBA ಮಾಡ್ತಿದ್ದೀವಿ ಎಂದಳು. ಹಾಗೆ ಸುಮತಿಯ ಕುರಿತು ತಿಳಿಯಲು ಅವಳೊಡನೆ ಮಾತಿಗಿಳಿದಾಗ ವಿಭಾ, ಅವಳು ಈಗಷ್ಟೇ ಬಂದಿದ್ದಾಳೆ, ಸ್ವಲ್ಪ ಹೊತ್ತು ಮಲೆಗೆ ರೆಸ್ಟ್ ತೆಗೆದುಕೊಳ್ಳಲಿ, ಆಮೇಲೆ ಮಾತಾಡು ಎಂದಳು. ವಿಭಾಳ ಸಹಾಯದಿಂದ ಸುಮತಿ ಅವಳದೇ ಹಾಸ್ಟೆಲ್ಗೆ ಸೇರಿದವಳು ಅವಳ ಬಳಿ ಬಂದು, ಅಕ್ಕ ಇಲ್ಲಿ ಹತ್ತಿರದಲ್ಲಿ ಅಂಗಡಿಗಳು ಎಲ್ಲಿವೆ, ನನಗೆ ಕೆಲವೊಂದು ವಸ್ತುಗಳನ್ನು ತಗೋಬೇಕಿತ್ತು ಎಂದು ಕೇಳಿದಳ. ಇರು ಸುಮತಿ, ನಾವು ಬರ್ತೀವಿ, ಮೂವರು ಜೊತೆಗೆ ಹೋಗ್ಬರೋಣ ಎಂದಳು ವಿಭಾ. ಹಾಗೆ 3 ಜನರು ಹೊರಗೆ ಹೊರಟವರು ಬೇಕಾದನ್ನೆಲ್ಲ ಖರೀದಿ ಮಾಡಿ ಹಾಗೆ ಹೊರಗಡೆಯ ಚಾಟ್ಸ್ ತಿಂದು ಹಾಸ್ಟೆಲ್ಗೆ ತಲುಪಿದರು. ಅಲ್ಲಿ ಬಂದವರೇ ತಂದ ವಸ್ತುಗಳನ್ನೆಲ್ಲ ಜೋಡಿಸಿ ಸುಸ್ತಾಗಿ ಕುಳಿತರು. ಆಗ ಶ್ರದ್ಧಾ ಅಲ್ಲಿ ಮಲಗಲು ತಯಾರಿ ಮಾಡುತ್ತಿದ್ದ ಸುಮತಿಯ ಬಳಿ, ಈಗ ಹೇಳು ಸುಮತಿ, ನೀನು ಎಲ್ಲಿಂದ ಬಂದೆ, ಯಾಕೆ ಈ ಹಾಸ್ಟೆಲ್ಗೆ ಸೇರಿದೆ ಎಂದು ಕೇಳಿದಾಗ ಅದಕ್ಕೆ ದನಿಗೂಡಿಸಿದ ವಿಭಾ, ಹೌದು ಸುಮತಿ, ನಾನು ವೇದಾಂತ್ ಹೇಳಿದಾಗ ಏನೂ ಕೇಳದೆ ನಿನ್ನ ಈ ಹಾಸ್ಟೆಲ್ಗೆ ಸೇರಿಸಿದ್ದೀನಿ, ನಿನ್ನ ಬಗ್ಗೆ ನಂಗೇನೂ ಗೊತ್ತಿಲ್ಲ ಎಂದಳ. ಆಗ ಸುಮತಿ, ಅಕ್ಕ ವೇದಾಂತ್ ಅಂದರೆ ಯಾರು, ನನ್ನ ಫ್ರೆಂಡ್ ಕೂಡ ಅಲ್ಲಿ ವೇದಾಂತ್ ಅನ್ನೋರು ಹಾಸ್ಟೆಲ್ಗೆ ಕಳಿಸಿದ್ರು ಅಂತ ಹೇಳು ಅಂದ್ರು ಎಂದಳ. ಆಗ ಶ್ರದ್ಧಾ, ವೇದಾಂತ್ ವಿಭಾನ ಮದುವೆ ಮಾಡ್ಕೊಳ್ಳೋನು, ಅವರು ಇಲ್ಲೇ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ, ಇನ್ನೇನು 5-6 ತಿಂಗಳಿಗೆ ಇವಳ MBA ಮುಗಿಯುತ್ತೆ, ಅದಾದ ಕೂಡಲೇ ಮೇಡಮ್ ಮದುವೆ ಆಗ್ತಿದ್ದಾರೆ ಎಂದಳ. ಅದೆಲ್ಲ ಇರಲಿ, ಈಗ ನೀನು ಹೇಳು ಸುಮತಿ ಎಂದಳು ವಿಭಾ. ಆಗ ತನ್ನ ಕಥೆಯನ್ನು ಹೇಳಲು ಆರಂಭಿಸಿದಳು ಸುಮತಿ. ಸುಮತಿಯ ಊರು ಹಾಸನದ ಪಕ್ಕದ ಒಂದು ಚಿಕ್ಕ ಹಳ್ಳಿ. ತಂದೆ ನಾರಾಯಣ, ತಾಯಿ ನೀಲಾ, ಅವರದು ಬಡ ಕುಟುಂಬ. ಅಲ್ಲಿ ಒಂದು ಚಿಕ್ಕ ಮನೆ, ಅದರ ಪಕ್ಕದಲ್ಲೇ ಸ್ವಲ್ಪ ಜಮೀನಿತ್ತು. ತಂದೆ ತಾಯಿ ಇಬ್ಬರು ಅದೇ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಜಮೀನಿನಲ್ಲಿ ಬರುತ್ತಿದ್ದ ಆದಾಯದಿಂದ
ಹೇಗೋ ಅವರ ಪುಟ್ಟ ಸಂಸಾರ ನೆಮ್ಮದಿಯಾಗಿ ನಡೆಯುತ್ತಿತ್ತು. ಆ ಪುಟ್ಟ ಮನೆಗೆ ಅವಳೇ ಮಹಾರಾಣಿ. ತನ್ನ ಗೆಳತಿಯರೊಂದಿಗೆ ಶಾಲೆಗೆ ಹೋಗುತ್ತಾ, ನದಿಯ ನೀರಲ್ಲಿ ಆಟವಾಡುತ್ತಾ, ಗುಡ್ಡ ಕಾಡು ಮೇಡುಗಳಲ್ಲಿ ಸುತ್ತಾಡುತ್ತಾ, ಮುದ್ದು ಮುದ್ದಾಗಿ ಮಾತನಾಡುತ್ತಾ ಊರವರಿಗೆಲ್ಲ ಅಚ್ಚುಮೆಚ್ಚಿನ ಕಣ್ಮನಿಯಾಗಿ ಬೆಳೆಯುತ್ತಿದ್ದಳು. ಆದರೆ ಒಂದು ದಿನ ಆ ಸಂಸಾರಕ್ಕೆ ಸಿಡಿಲೆರಗಿತು. ನಾರಾಯಣ ತಮ್ಮ ಕೈಗೆ ಬಂದ ಬೆಳೆಯನ್ನು ಮಾರಲು ಪೇಟೆಗೆ ಹೊರಟಾಗ ಮನೆಗೆ ಬೇಕಾದ ಕೆಲವು ಸಾಮಗ್ರಿಗಳನ್ನು ಖರೀದಿಸಲು ನೀಲಾನು ಅವರೊಡನೆ ಹೊರಟರು. ಸುಮತಿಯೂ ಕೂಡ ಅವರೊಡನೆ ಬರುತ್ತೇನೆ ಎಂದು ಹಠ ಹಿಡಿದಾಗ ಅವಳಿಗೆ ಬಣ್ಣ ಬಣ್ಣದ ಬಳೆಗಳು, ಟೇಪು ಎಲ್ಲ ತರುವುದಾಗಿ ರಮಿಸಿ ಅವಳನ್ನು ಶಾಲೆಗೆ ಕಳಿಸಿ ಅವರು ಹೊರಟರು. ಆದರೆ ಹಾಗೆ ಹೋದವರು ಊರಿಗೆ ಮರಳಿ ಬರುವಾಗ ಅವರು ಬರುತ್ತಿದ್ದ ಟೆಂಪೋಗೆ ಲಾರಿ ಡಿಕ್ಕಿಯಾಗಿ ನಾರಾಯಣ ಮತ್ತು ನೀಲ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟರು. ಆಗಿನ್ನು 4ನೇ ತರಗತಿಯಲ್ಲಿ ಓದುತ್ತಿದ್ದ ಪುಟ್ಟ ಬಾಲೆ ಏನೂ ಅರಿಯದ ಮನಸ್ಸಿನಲ್ಲಿ ಏನಾಯಿತೆಂದು ತಿಳಿಯುವ ಮೊದಲೇ ತನ್ನ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡು ಅನಾಥಳಾದಳು. ವಿಷಯ ತಿಳಿದು ಊರಿಗೆ ಬಂದಿದ್ದ ಕೆಲವು ಬಂಧುಗಳು ಎಲ್ಲಿ ಈ ಹುಡುಗಿಯ ಜವಾಬ್ದಾರಿ ತಮ್ಮ ಹೆಗಲೇರುವುದು ಎಂದು ಹೆದರಿ ಅಂತ್ಯ ಸಂಸ್ಕಾರ ಮುಗಿಯುತ್ತಲೇ ಒಂದು ಮಾತು ಹೇಳದೆ ಅಲ್ಲಿಂದ ಕಾಲ್ಕಿತ್ತರು. ಅನಂತರದ ಕೆಲ ದಿನ ಅಕ್ಕಪಕ್ಕದ ಮನೆಯವರೇ ಇವಳನ್ನು ನೋಡಿಕೊಳ್ಳಬೇಕಾಯಿತು. ಓದಿನಲ್ಲಿ ಬುದ್ಧಿವಂತೆಯಾದ ಇವಳನ್ನು ಕೊನೆಗೆ ಅವಳ ಶಾಲೆಯ ಶಿಕ್ಷಕರೇ ಬಡ ಮಕ್ಕಳಿಗಾಗಿ ಇರುವ ಸರ್ಕಾರಿ ವಸತಿ ಶಾಲೆಗೆ ಸೇರಿಸಿದರು. ಅಲ್ಲಿಯೇ ಕಲಿತು ಒಂದೊಂದೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಲಾಗುತ್ತಾ ಈಗ ದ್ವಿತೀಯ PUC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಮುಂದೆ ಓದಲು ಸಾಧ್ಯವಾಗದೆ ನೌಕರಿಯ ಹುಡುಕಾಟದಲ್ಲಿ ಮೈಸೂರಿಗೆ ಬಂದಿಳಿದಿದ್ದಳು. ಅವಳ ಗೆಳತಿಯ ಅಣ್ಣ ತನ್ನ ಗೆಳೆಯ ವೇದಾಂತ್ ಜೊತೆ ಮಾತಾಡಿ ಅವಳಿಗೆ ಇಲ್ಲೇ ಹಾಸ್ಟೆಲ್ನಲ್ಲಿ ಇರಲು ವ್ಯವಸ್ಥೆಯಾಗಿತ್ತು. ಅವಳ ಕತೆ ಕೇಳಿ ಇಬ್ಬರು ಗೆಳತಿಯರ ಕಣ್ಣಲ್ಲೂ ನೀರು ತುಂಬಿ ಬಂತು. ಇಬ್ಬರು ಅವಳ ಬಳಿ ಬಂದು ಅವಳನ್ನು ಆಲಂಗಿಸಿ ಅವಳಿಗೆ ತಮ್ಮಿಂದ ಯಾವುದೇ ಸಹಾಯ ಬೇಕೆಂದರೂ ನಿಸ್ಸಂಕೋಚವಾಗಿ ಕೇಳುವಂತೆ ಹೇಳಿದರು. ಆಗ ವಿಭಾ, ನೀನೇನು ಯೋಚನೆ ಮಾಡಬೇಡ ಸುಮತಿ, ನಾನು ವೇದಾಂತಿಗೆ ಹೇಳಿ ನಿಂಗೆ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀನಿ. ಈಗ ನೀನೇನು ಯೋಚನೆ ಮಾಡದೆ ಮಲ್ಕೋ, ನಾವು ಮಲಗ್ತೀವಿ. ಬೆಳಗ್ಗೆ ಕಾಲೇಜಿನಲ್ಲಿ ಸೆಮಿನಾರ್ ಬೇರೆ ಅಟೆಂಡ್ ಮಾಡಬೇಕು ಎಂದು ಹೇಳಿದಾಗ ಮೂವರು ಮಲಗಿ ನಿದ್ರೆಗೆ ಜಾರಿದ್ದರು. ಸುಮತಿಯ ಕತೆ ಕೇಳಿ ಮರುಗಿ ಅವಳಿಗೆ ಸಹಾಯ ಮಾಡುವ ಯೋಚನೆಯಲ್ಲೇ ಮಲಗಿ ಬೆಳಗ್ಗೆ ಎದ್ದಾಗ ತಡವಾಗಿತ್ತು. ಕಾಲೇಜಿನಲ್ಲಿ ಸೆಮಿನಾರ್ ಇದ್ದ ಶ್ರದ್ಧಾ ಮತ್ತು ವಿಭಾ ಇಬ್ಬರು ಬೇಗನೆ ರೆಡಿಯಾಗಿ ಹೊರಟರು. ಆಗ ಸುಮತಿಯು ಎಲ್ಲೋ ಹೋಗಲು ತಯಾರಾಗುತ್ತಿದ್ದಳು. ಆಗ ಶ್ರದ್ಧಾ, ಎಲ್ಲೋಗ್ತಿದೀಯಾ ಸುಮತಿ ಎಂದು ಕೇಳಿದ್ದಳು. ನನ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಊರಲ್ಲೇ ಇದೆ ಅಕ್ಕ, ಹೋಗಿ ತಗೊಂಡು ಬರ್ತೀನಿ ಎಂದಳು ಸುಮತಿ. ಸರಿ, ಹುಷಾರು ಎಂದು ಗೆಳತಿಯರಿಬ್ಬರು ಕಾಲೇಜಿನ ಕಡೆ ಹೆಜ್ಜೆ ಹಾಕುತ್ತಿರುವಾಗ ದಾರಿಯಲ್ಲೇ ವೇದಾಂತ್ ಎದುರಾದ. ಇವರಿಬ್ಬರನ್ನು ನೋಡಿದವನೇ ಬೈಕ್ ನಿಲ್ಲಿಸಿದ. ನೀನೇನೋ ಒಂದು ಕಾಲ್ ಕೂಡ ಮಾಡದೆ ಇಲ್ಲಿ ಪ್ರತ್ಯಕ್ಷ ಆಗಿದೆಯಾ? ಏನು ಆಫೀಸ್ಗೆ ರಜಾ ಹಾಕಿದೀಯಾ ಎಂದು ಪ್ರಶ್ನೆ ಮಾಡಿದಳು ವಿಭಾ. ಇಲ್ಲ ಕಣೆ, ಆಫೀಸ್ದು ಒಂದು ಪ್ರಾಜೆಕ್ಟ್ ವಿಷಯವಾಗಿ ಇಲ್ಲೇ ಒಬ್ರತ್ರ ಮಾತಾಡೋದಿತ್ತು. ಹಾಗೆ ಈ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ನೀವಿಬ್ಬರೂ ಕಾಣಿಸಿದ್ರಿ ಎಂದ ವೇದಾಂತ್. ಸರಿ ಕಣೆ, ಆಮೇಲೆ ಕಾಲ್ ಮಾಡ್ತೀನಿ, ಈಗ ಸ್ವಲ್ಪ ಅರ್ಜೆಂಟ್ನಲ್ಲಿ ಇದ್ದೀನಿ ಎಂದು ಹೊರಟೇ ಬಿಟ್ಟ ವೇದಾಂತ್. ಇವನೊಬ್ಬ ಯಾವಾಗೂ ಕುದುರೆ ಮೇಲೆ ಬರ್ತಾನೆ, ಯಾವಾಗೂ ಅವಸರನೇ ಎಂದು ಗೊಣಗುತ್ತಾ ಕಾಲೇಜ್ ಕಡೆ ನಡೆದಳು ವಿಭಾ. ಕಾಲೇಜು ತಲುಪಿ ಸೆಮಿನಾರ್ ಮುಗಿಸಿದವರಿಗೆ ಮುಂದಿನ ಪೀರಿಯಡ್ ಕ್ಲಾಸ್ ಇರಲಿಲ್ಲ. ಇವನೆಲ್ಲಿದ್ದಾನೆ ನೋಡೋಣ ಎಂದು ವೇದಾಂತ್ಗೆ ಕಾಲ್ ಮಾಡಿದಾಗ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಎಂದು ಬಂತು. ಈ ಸಿಟಿ ಬಿಟ್ಟು ಇನ್ನೆಲ್ಲೋದ ಅಂದುಕೊಳ್ಳುತ್ತಾ ಮೊಬೈಲ್ ಒಳಗಿಟ್ಟು ಗೆಳತಿಯರೊಡನೆ ಹರಟತೊಡಗಿದಳು ವಿಭಾ. ಮಧ್ಯಾಹ್ನ ಊಟದ ನಂತರ ಇದ್ದ ಮತ್ತೊಂದು ಸೆಮಿನಾರ್ ಮುಗಿಸಿಕೊಂಡು ಸುಸ್ತಾಗಿ ಹಾಸ್ಟೆಲ್ಗೆ ಬಂದ ಗೆಳತಿಯರಿಗೆ ಅದಾಗಲೇ ಬಂದಿದ್ದ ಸುಮತಿಯನ್ನು ನೋಡಿ ಅಚ್ಚರಿಯಾಗಿತ್ತು. ಊರಿಗೆ ಹೋಗಿ ಇಷ್ಟು ಬೇಗ ಬಂದ್ಬಿಟಿಯಾ ಎಂದಳು ಶ್ರದ್ಧಾ. ಹ್ಞೂ ಅಕ್ಕ, ಬೇಗ ಬಸ್ ಸಿಕ್ತು. ವಿಭಾ ಅಕ್ಕ, ಇದರಲ್ಲಿ 5,000 ಇದೆ, ತಗೊಳ್ಳಿ, ಹಾಸ್ಟೆಲ್ ಫೀಸ್ ಕೊಟ್ಬಿಡಿ ಎಂದಳು ಸುಮತಿ. ನೋಡಮ್ಮ, ನಿನ್ನ ಜೊತೆ ದುಡ್ಡಿದ್ರೆ ಮಾತ್ರ ಕೊಡು, ಇಲ್ಲ ಅಂದರೆ ಬೇಡ, ನಾವೇ ಹೇಗಾದರೂ ಅಡ್ಜಸ್ಟ್ ಮಾಡ್ಕೋತೀವಿ ಎಂದಳು ವಿಭಾ. ಇಲ್ಲ ಅಕ್ಕ, ಇದು ತಗೊಳ್ಳಿ, ನನ್ನ ಹತ್ರ ಇದೆ ಎಂದಳು ಸುಮತಿ. ಆ ದುಡ್ಡನ್ನು ಶ್ರದ್ಧಾ ಹೋಗಿ ಹಾಸ್ಟೆಲ್ ವಾರ್ಡನ್ ಬಳಿ ಕೊಟ್ಟು ಬಂದಳು. ಆಗ ಸುಮತಿ ತನ್ನ ಬ್ಯಾಗಿಂದ ಒಂದು ಚಿಕ್ಕ ಹೊಸ ಮೊಬೈಲ್ ತೆಗೆದು ಚಾರ್ಜ್ಗೆ ಹಾಕಿದಳು. ಹಾಗೆ 5-6 ಹೊಸ ಟಾಪ್ಸ್, ಲೆಗಿನ್ಸ್ಗಳನ್ನು ತೆಗೆದು ಜೋಡಿಸಿದಳು. ಆಗ ಬಟ್ಟೆ ಬದಲಾಯಿಸಿ ಅಲ್ಲಿಗೆ ಬಂದ ಶ್ರದ್ಧಾ, ಏನು ಹೊಸ ಡ್ರೆಸ್ ತಗೊಂಡ್ಯಾ? ಎಲ್ಲ ತುಂಬ ಚೆನ್ನಾಗಿದೆ ಎಂದಳು.
ಹೌದು ಅಕ್ಕ, ಎಲ್ಲ ಹೊಸಾದೆ. ಆದರೆ ಇದನ್ನು ನನ್ನ ಬೆಸ್ಟ್ ಫ್ರೆಂಡ್ ಕೊಡಿಸಿದ್ದು. ಈ ಮೊಬೈಲ್ ಕೂಡ ನನಗೆ ಕೆಲಸ ಹುಡುಕೋಕೆ ಸಹಾಯ ಆಗುತ್ತೆ ಅಂತ ಅವಳೇ ಕೊಡಿಸಿದ್ದು ಎಂದಳು. ಹಾಗೆ ಒಂದೆರಡು ದಿನಗಳು ಕಳೆದವು. ಒಂದು ದಿನ ತಲೆನೋವು ಎಂದು ಕಾಲೇಜಿನಿಂದ ಬೇಗ ಬಂದಳು ವಿಭಾ. ಆದರೆ ಹಾಸ್ಟೆಲ್ಗೆ ಬಂದಾಗ ಯಾಕೋ ಮೈ ಬೆಚ್ಚಗಿದ್ದಂಗೆ ಅನಿಸಿ ಸುಸ್ತಾಗಿ ಮಲಗಿದ್ದಳು. ಸುಮತಿ ಅಲ್ಲೇ ಫೋನಲ್ಲಿ ಮಾತಾಡುತ್ತಾ ಕುಳಿತಿದ್ದಳು. ಸ್ವಲ್ಪ ಹೊತ್ತಾದಾಗ ಜ್ವರ ಇನ್ನೂ ಹೆಚ್ಚಾದಂತೆ ಅನಿಸಿತು. ಶ್ರದ್ಧಾ ಇನ್ನೂ ಕಾಲೇಜಿನಿಂದ ಬಂದಿರಲಿಲ್ಲ. ವೇದಾಂತ್ಗೆ ಕಾಲ್ ಮಾಡಿ ಆಸ್ಪತ್ರೆಗಾದರೂ ಹೋಗಿ ಬರೋಣ ಅಂದುಕೊಂಡು ಅವನಿಗೆ ಕರೆ ಮಾಡತೊಡಗಿದಳು. 2-3 ಬಾರಿ ಕರೆ ಮಾಡಿದರೂ ನಂಬರ್ ಕಾರ್ಯನಿರತವಾಗಿದೆ ಎಂದು ಬರುತ್ತಿತ್ತು. ಅವನೇ ಮಾಡಬಹುದು ಎಂದು ಕೂತಾಗ ಸುಮತಿ, ಅಕ್ಕ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಎಂದು ಬಾಗಿಲಿಳಿದು ನಡೆದಳು. ವಿಭಾ ವೇದಾಂತ್ನ ಕರೆಗಾಗಿ ಕಾಯುತ್ತಿದ್ದವಳು ಹಾಗೆ ಮಲಗಿ ನಿದ್ರೆ ಮಾಡಿದಳು. ಅಂದು ಕ್ಲಾಸ್ ಮುಗಿಸಿಕೊಂಡು ಪ್ರಾಜೆಕ್ಟ್ ಬಗ್ಗೆ ಇದ್ದ ಚರ್ಚೆಯಲ್ಲಿ ಭಾಗವಹಿಸಿ ಶ್ರದ್ಧಾ ಹಾಸ್ಟೆಲ್ಗೆ ಹೊರಟಾಗ ಗಂಟೆ 6 ಆಗಿತ್ತು. ಅದಾಗಲೇ ಕತ್ತಲು ಆವರಿಸುತ್ತಿದ್ದರಿಂದ ಬೇಗನೆ ಹಾಸ್ಟೆಲ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಳು. ಆಗ ಅಲ್ಲೇ ಒಂದು ಬೈಕ್ ಸಾಗಿದಾಗ ತಲೆ ಎತ್ತಿದವಳ ಕಣ್ಣಿಗೆ ವೇದಾಂತ್ ಹಾಗೂ ಹಿಂದೆ ಕುಳಿತಿದ್ದ ಸುಮತಿಯನ್ನು ಕಂಡಳ. ಒಂದು ಕ್ಷಣ ಇದು ಸುಳ್ಳೇನೋ ಅಂದುಕೊಂಡು ಮತ್ತೆ ತಿರುಗಿ ನೋಡಿದಾಗ ತಾನು ಕಂಡಿದ್ದು ನಿಜವೆಂದು ಖಾತ್ರಿಯಾಗಿತ್ತು. ಅದೇ ಯೋಚನೆಯಲ್ಲಿ ಮುಳುಗಿದವಳಿಗೆ ಹಾಸ್ಟೆಲ್ಗೆ ಬಂದದ್ದು ಗೊತ್ತಾಗಲಿಲ್ಲ. ಹಾಗೆ ಬಂದು ರೂಮ್ ಬಾಗಿಲು ತೆರೆದಾಗ ಮಲಗಿದ್ದ ವಿಭಾ ಕಾಣಿಸಿದ್ದಳು. ಇದೇನು, ಇವಳು ಇಷ್ಟೊತ್ತಿನಲ್ಲಿ ಮಲಗಿದ್ದಾಳೆ ಎಂದುಕೊಂಡು ವಿಭಾ ಎಂದು ಕರೆದಳು. ಅವಳಿಂದ ಯಾವುದೇ ಉತ್ತರ ಬರದಾಗ ಎದ್ದೇಳು ಎಂದು ಎಬ್ಬಿಸಲು ಹೋದಾಗ ಅವಳ ಮೈ ಕೆಂಡದಂತೆ ಸುಡುತ್ತಿತ್ತು. ವಿಭೋ, ಎದ್ದೇಳಮ್ಮ, ಏನಿದು, ಮೈ ಇಷ್ಟೊಂದು ಬೆಚ್ಚಗಿದೆ? ಇಷ್ಟೊತ್ತು ಏನ್ ಮಾಡ್ತಿದ್ದೆ? ವೇದಾಂತ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಹೋಗೋದಲ್ವಾ ಎಂದು ಶ್ರದ್ಧಾ ಹೇಳಿಸಿದಾಗ ಕಷ್ಟಪಟ್ಟು ಎದ್ದು ಕುಳಿತ ವಿಭಾ, ಆಗಲೇ ಕಾಲ್ ಮಾಡಿದೆ ಕಣೆ, ಅವನು ರಿಸೀವ್ ಮಾಡಲಿಲ್ಲ, ಎಲ್ಲೋ ಬ್ಯುಸಿ ಇರಬೇಕು ಎಂದಳು. ಶ್ರದ್ಧಾ ಅವಳ ಮೊಬೈಲ್ ತೆಗೆದುಕೊಂಡು ವೇದಾಂತ್ಗೆ ಕಾಲ್ ಮಾಡಿದಳು. 2 ಬಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. 3ನೇ ರಿಂಗ್ಗೆ ರಿಸೀವ್ ಮಾಡಿದವನು ಇವಳು ಮಾತಾಡುವ ಮೊದಲೇ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಎಂದು ಇವಳ ಉತ್ತರಕ್ಕೂ ಕಾಯದೆ ಫೋನ್ ಇಟ್ಟನು. ಇನ್ನೂ ಬಿಟ್ಟರೆ ಜ್ವರ ಹೆಚ್ಚಾಗಬಹುದು ಎಂದು, ವಿಭು ಬಾ, ಪಕ್ಕದ ರೋಡಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ಬರೋಣ, ನಿನ್ನ ಕೈಲಿ ನಡೆಯಕ್ಕಾಗಲ್ಲ, ನಾನೋಗಿ ಆಟೋ ತಗೊಂಡು ಬರ್ತೀನಿ ಎಂದು ಶ್ರದ್ಧಾ ಹೋಗಿ ಆಟೋ ಹಿಡಿದು ಬಂದಳು. ಇಬ್ಬರು ಡಾಕ್ಟರ್ ಶಾಪಿಗೆ ಬಂದಾಗ ಕತ್ತಲಾದ ಕಾರಣ ಹೆಚ್ಚು ಜನರು ಇರಲಿಲ್ಲ. ಅಲ್ಲಿ ವಿಭಾಳನ್ನು ಪರೀಕ್ಷಿಸಿ ವೈರಲ್ ಫೀವರ್ ಎಂದು ಮಾತ್ರೆಗಳನ್ನು ಕೊಟ್ಟರು. ಅಲ್ಲೇ ಒಂದು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಹೊರಟಾಗ ಶ್ರದ್ಧಾ, ನೀನಿಲ್ಲೇ ಇರು ವಿಭಾ, ನಾನೋಗಿ ಆಟೋ ತಗೊಂಡು ಬರ್ತೀನಿ ಎಂದು ಹೊರಟವಳನ್ನು ತಡೆದು, ಈಗ ಸ್ವಲ್ಪ ಪರವಾಗಿಲ್ಲ, ಬಾ ಇಲ್ಲೇ ತಾನೇ, ನಡ್ಕೊಂಡೇ ಹೋಗೋಣ ಎಂದಾಗ ಇಬ್ಬರೂ ಹೊರಟರು. ಅವರ ಹಾಸ್ಟೆಲ್ನ ಬಳಿಯ ರಸ್ತೆಯ ತಿರುವಿಗೆ ಬಂದಾಗ ವೇದಾಂತ್ ಬೈಕ್ ಅಲ್ಲೇ ಬಂದು ನಿಂತಿತು. ಅದರಿಂದ ಸುಮತಿ ಇಳಿದಳು. ಇವರಿಬ್ಬರನ್ನೂ ನೋಡಿದವನಿಗೆ ಒಂದು ಕ್ಷಣ ಏನು ಮಾತಾಡಬೇಕೆಂದು ತಿಳಿಯಲಿಲ್ಲ. ಇವರನ್ನು ನೋಡಿದವನು, ವಿಭು, ನೀವೇನಿಲ್ಲಿ ಎಂದಾಗ ಉತ್ತರಿಸಿದ ಶ್ರದ್ಧಾ, ಅವಳಿಗೆ ತುಂಬ ಜ್ವರ ಬರ್ತಿತ್ತು, ನಿಂಗೆಷ್ಟು ಕಾಲ್ ಮಾಡಿದ್ರೂ ನೀನು ರಿಸೀವ್ ಮಾಡಲಿಲ್ಲ, ಅದಕ್ಕೆ ನಾನೇ ಡಾಕ್ಟರ್ ಶಾಪ್ಗೆ ಕರ್ಕೊಂಡು ಹೋಗಿದ್ದೆ, ನೀನೇನು ಇಷ್ಟೊತ್ತಿನಲ್ಲಿ ಇಲ್ಲಿ ಎಂದಳು. ಅದು ಈ ಕಡೆನೇ ಬಂದಿದ್ದೆ, ಹಾಗೆ ಸುಮತಿಯವರು ಸಿಕ್ಕಿದ್ರು, ಅವರನ್ನು ಇಲ್ಲೇ ಬಿಡೋಣ ಅಂತ ಬಂದೆ ಎಂದು ಸ್ವಲ್ಪ ಹೊತ್ತು ಮಾತಾಡಿ ವಿಭಾಗೆ ತುಂಬ ಸುಸ್ತಾಗಿದ್ದ ಕಾರಣ ಅಲ್ಲಿಂದ ಹೊರಟರು. ಸುಮತಿಗೂ ವೇದಾಂತ್ಗೂ ಪರಿಚಯವಾದರೂ ಹೀಗಾಯ್ತು. ಅವರಿಬ್ಬರ ನಡುವಿನ ಸಂಬಂಧವೇನು? 2 ದಿನಗಳ ನಂತರ ಶ್ರದ್ಧಾಳ ಆರೈಕೆಯಿಂದ ವಿಭಾ ಸ್ವಲ್ಪ ಚೇತರಿಸಿಕೊಂಡಳು. 2 ದಿನಗಳಿಂದಲೂ ಶ್ರದ್ಧಾಳೊಬ್ಬಳೇ ಕಾಲೇಜಿಗೆ ಹೋಗುತ್ತಿದ್ದಳು. ಆ ದಿನ ಕಾಲೇಜಿನಿಂದ ಬಂದ ಶ್ರದ್ಧಾ, ವಿಭೋ, ನಾಳೆಯಿಂದ ಕ್ಲಾಸಸ್ ಇಲ್ಲ ಕಣೆ, ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ನೀನಿನ್ನೂ ಹುಷಾರಾಗಿಲ್ಲ ಅಂತ ಮೇಡಮ್ನ ಪರ್ಮಿಷನ್ ಕೇಳಿ ನೆಕ್ಸ್ಟ್ ವೀಕ್ ಹಾಕ್ಸ್ಕೊಂಡಿದ್ದೀನಿ ಎಂದಳು. ಹೌದಾ, ಒಳ್ಳೇದಾಯ್ತು, ಏನು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಎಂದು ಕೇಳಿದಳು ವಿಭಾ. ಬೇರೆ ಬೇರೆ ಬಿಸ್ನೆಸ್ ಫಾರ್ಮ್ಗಳಿಗೆ ವಿಸಿಟ್ ಮಾಡಿ ಸರ್ವೆ ಮಾಡಬೇಕು ಕಣೆ, ಅದಕ್ಕೆ ಅಂತ ಕೆಲವು ಪ್ರಶ್ನೆಗಳ ಫಾರ್ಮ್ಯಾಟ್ ತಯಾರು ಮಾಡಬೇಕು. ನೀನಿನ್ನೂ ಹುಷಾರಾಗಿಲ್ಲ ಅಲ್ವಾ, ಈ ವಾರ ಕಾಲೇಜ್ ಬೇರೆ ಇಲ್ಲ, ನೀನು ಮನೆಗೋಗಿ ರೆಸ್ಟ್ ಮಾಡು ವಿಭು, ಭಾನುವಾರ ನೀನು ವಾಪಸ್ ಬಂದರೆ ಮುಂದಿನ ವಾರದಿಂದ ನಮ್ಮ ಪ್ರಾಜೆಕ್ಟ್ ಮಾಡಬಹುದು, ಅದಕ್ಕೆ ಏನು ಬೇಕೋ ಅದೆಲ್ಲ ನಾನು ರೆಡಿ ಮಾಡ್ಕೋತೀನಿ ಎಂದಳು ಶ್ರದ್ಧಾ. ಹೌದು ಕಣೆ, ನೀನು ಹೇಳೋದು ಸರಿ ಇದೆ, ಆದರೆ ಈಗ ನಾನೊಬ್ಬಳೇ ಹೋದರೆ ಅಮ್ಮ ಬೈತಾರೆ, ಡ್ಯಾಡಿನೂ ಬ್ಯುಸಿ ಇದ್ದಾರೆ, ತಡಿ
ವೇದಾಂತ್ ಕರ್ಕೊಂಡು ಹೋಗ್ತಾನ ಕೇಳ್ತೀನಿ ಎಂದವಳು ಮೊಬೈಲ್ ತೆಗೆದು ಅವನಿಗೆ ಕರೆ ಮಾಡಿದಳು. ಅವನು ರಿಸೀವ್ ಮಾಡಿದವನು ಎಲ್ಲ ಕೇಳಿ, ಸಾರಿ ಕಣೆ, ಈ ವೀಕ್ ನನಗೆ ತುಂಬ ಬ್ಯುಸಿ ವರ್ಕ್ ಶೆಡ್ಯೂಲ್ ಇದೆ ವಿಭು, ನಿನ್ನ ಈ ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಎಂದವನಿಗೆ, ಸರಿ ಬಿಡು, ವೀಕೆಂಡ್ ಬೇಡ, ನನಗೆ ಪ್ರಾಜೆಕ್ಟ್ ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಹೋಗ್ತೀನಿ ಎಂದು ಫೋನ್ ಇಟ್ಟಳು ವಿಭು. ಒಂದು ಕ್ಷಣ ವೇದಾಂತ್ ನನ್ನ ಅವಾಯ್ಡ್ ಮಾಡ್ತಿದ್ದಾನ ಎಂದುಕೊಂಡವಳು ಮರುಕ್ಷಣ ಹಾಗೇನೂ ಇರಲ್ಲ ಎಂದು ತನ್ನ ಪ್ರಾಜೆಕ್ಟ್ ಕೆಲಸದಲ್ಲಿ ತೊಡಗಿಕೊಂಡಳು. ಇತ್ತ ಶ್ರದ್ಧಾ ಕೂಡ ಇದೇ ರೀತಿ ಯೋಚನೆ ಮಾಡುತ್ತಿದ್ದವಳು. ಮೊನ್ನೆ ಅವರಿಬ್ಬರನ್ನು ನಾನು ನೋಡಿದ್ದನ್ನ ಹೇಳ್ಬಿಡ್ಲಾ ಎಂದುಕೊಂಡವಳು. ಬೇಡ, ಇನ್ನೊಂದಿನ ಹೇಳೋಣ ಎಂದು ಸುಮ್ಮನಾದಳು. ಹಾಗೆ ಪ್ರಾಜೆಕ್ಟ್ಗಾಗಿ ಓಡಾಡತೊಡಗಿದವರು ಬೇರೆ ಬೇರೆ ಕಡೆ ವಿಸಿಟ್ ಮಾಡಿ ತಮ್ಮ ಪ್ರಾಜೆಕ್ಟ್ನ ಕೊನೆಯ ಹಂತಕ್ಕೆ ಬಂದರು. ಹಾಗೆ ಅದೇ ಕೆಲಸದ ಮೇಲೆ ಸಿಟಿಗೆ ಹೋದವರು ಆ ದಿನ ವೇದಾಂತ್ ಆಫೀಸ್ ಇದ್ದ ರೋಡ್ ತಲುಪಿದರು. ಅಲ್ಲೇ ಇದ್ದ ಕೊನೆಯ ಫಾರ್ಮ್ ವಿಸಿಟ್ ಮುಗಿಸಿದಾಗ, ವಿಭಾ ಇರು ಶ್ರದ್ಧಾ, ವೇದುಗೆ ಕಾಲ್ ಮಾಡೋಣ, ಅವನ ಆಫೀಸ್ ಇಲ್ಲೇ ಹತ್ರದಲ್ಲಿ ಇರೋದಲ್ವಾ, ಫ್ರೀ ಇದ್ರೆ ಬರೋ ಕೇಳ್ತೀನಿ ಎಂದು ಮೊಬೈಲ್ ತೆಗೆದು ಅವನಿಗೆ ಕರೆ ಮಾಡಿದ್ದಳು. ಅವನು ರಿಸೀವ್ ಮಾಡಿದಾಗ, ವೇದು ಎಲ್ಲಿದೆಯಾ ಎಂದಳು. ಆಫೀಸ್ನಲ್ಲಿದ್ದೀನಿ ಕಣೆ, ನೀನೆಲ್ಲಿದ್ದೀಯಾ ಎಂದ. ನಾವಿಬ್ರು ಇಲ್ಲೇ ನಿಮ್ಮ ಆಫೀಸ್ ಹತ್ರ ಇರೋ ಫಾರ್ಮ್ಗೆ ಬಂದಿದ್ವಿ ಕಣೋ, ನಮ್ಮ ಪ್ರಾಜೆಕ್ಟ್ ಮುಗೀತು, ಫ್ರೀ ಇದ್ರೆ ಇವಾಗ ಬರ್ತೀಯಾ, ಕಾಯ್ತಿರ್ತೀನಿ ಎಂದಾಗ, ಇಲ್ಲ ಕಣೆ, ಇಲ್ಲಿ ಕ್ಲೈಂಟ್ ಬಂದಿದ್ದಾರೆ, ಹಾಗಾಗಿ ಲೇಟ್ ಆಗುತ್ತೆ, ಸುಮ್ಮನೆ ನೀವು ಅಷ್ಟೊತ್ತು ಕಾಯೋದು ಬೇಡ, ಒಂದು ಕೆಲಸ ಮಾಡು, ಹೇಗಿದ್ರೂ ಇನ್ನು ನೀನು ಫ್ರೀ ಅಲ್ವಾ, ನಾನು ನಾಳೆ ಸಿಗ್ತೀನಿ ಎಂದ. ಸರಿ ಕಣೋ ಎಂದು ಫೋನ್ ಇಟ್ಟವಳನ್ನು, ಅಮ್ಮ ತಾಯಿ ತುಂಬ ಹಸಿವಾಗ್ತಿದೆ, ಮೊದಲೇ ಲೇಟ್ ಆಗಿದೆ, ನಮ್ದಿನ್ನೂ ಊಟನೂ ಆಗಿಲ್ಲ, ಆಗಲೇ 4 ಗಂಟೆ ಆಯಿತು, ಇನ್ನು ಊಟ ಅಂತೂ ಸಿಗಲ್ಲ, ಮೊದಲು ಹೊಟ್ಟೆಗೇನಾದರೂ ಪೆಟ್ರೋಲ್ ಹಾಕ್ಕೊಳ್ಳೋಣ, ನಿನ್ನ ಫೋನ್ ಪ್ರೋಗ್ರಾಮ್ ಆಮೇಲೆ ಇಟ್ಕೊಳ್ಳೋಣ ಎಂದು ವಿಭಾಳ ಕೈ ಹಿಡಿದು ಎಳೆದುಕೊಂಡೇ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಜ್ಯೂಸ್ ಸೆಂಟರ್ಗೆ ನಡೆದಳು ಶ್ರದ್ಧಾ. ಅಲ್ಲೇ ಹೋಗಿ ಒಂದು ಖಾಲಿ ಇದ್ದ ಟೇಬಲ್ ಆಯ್ಕೆ ಮಾಡಿಕೊಂಡು ಕೂತು ಇಬ್ಬರು ದಾಳಿಂಬೆ ಜ್ಯೂಸ್ ಆರ್ಡರ್ ಮಾಡಿದರು. ಅದು ಬರುವ ತನಕ ನಿಧಾನಕ್ಕೆ ಇಬ್ಬರು ಹರಟುತ್ತಾ ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟಾಗ ಶ್ರದ್ಧಾ ಬಿಲ್ ಕೊಡಲು ಹೋದರೆ ವಿಭಾ ಅಲ್ಲೇ ನಿಂತು ಗೆಳತಿಗೆ ಕಾಯತೊಡಗಿದ್ದಳು. ಆಗ ಅವಳ ಮುಂದೆ ಜ್ಯೂಸ್ ಸೆಂಟರ್ಗೆ ಬರುತ್ತಿದ್ದ ಜೋಡಿಯನ್ನು ನೋಡಿದ್ದಳು. ಅದು ಬೇರಾರೂ ಆಗಿರಲಿಲ್ಲ, ವೇದಾಂತ್ ಮತ್ತು ಸುಮತಿ ಅಲ್ಲಿ ಬರುತ್ತಿದ್ದರು. ಅವರನ್ನು ನೋಡಿ ಗರಬಡಿದವಳಂತೆ ನಿಂತು ಬಿಟ್ಟಳು. ಮುಂದೆ ಬರುತ್ತಿದ್ದ ವೇದಾಂತ್ ದಾರಿಗಡ್ಡಲಾಗಿ ನಿಂತಿದ್ದ ಇವಳಿಗೆ ಎಕ್ಸ್ಕ್ಯೂಸ್ ಮೀ ಎಂದವನಿಗೆ ಎದುರು ನಿಂತವಳು ವಿಭಾ ಎಂದು ತಿಳಿದಾಗ ಶಾಕ್ ಹೊಡೆದಂತಾಗಿತ್ತು. ಅದೇ ಸಮಯಕ್ಕೆ ಶ್ರದ್ಧಾ ಬಂದವಳು ಇವರನ್ನು ನೋಡಿ ಹೀಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಬೊಂಬೆಯಂತೆ ನಿಂತವಳು ಎಚ್ಚೆತ್ತು, ಬಾ ವಿಭು ಹೋಗೋಣ ಎಂದಾಗ ವಿಭಾಳು, ಅವನು ವಿಭಾ 1 ನಿಮಿಷ ವಿಭು ಎಂದು ಕರೆಯುತ್ತಿದ್ದರೂ ಏನೂ ಹೇಳದೆ ಗೆಳತಿಯನ್ನು ಹಿಂಬಾಲಿಸಿದಳು. ಆಟೋದಲ್ಲಿ ಬಂದು ಹಾಸ್ಟೆಲ್ ಸೇರಿದ ವಿಭಾಳ ದುಃಖದ ಕಟ್ಟೆ ಒಡೆಯಿತು. ಶ್ರದ್ಧಾ ಎಷ್ಟೇ ಸಮಾಧಾನ ಹೇಳಿದರೂ ಕೇಳದೆ ಒಂದೇ ಸಮನೆ ಅಳತೊಡಗಿದ್ದಳು. ಆಗ ಅವಳ ಮೊಬೈಲ್ಗೆ ವೇದಾಂತ್ ಕರೆ ಮಾಡತೊಡಗಿದನು. ಕರೆ ಕಟ್ ಮಾಡಿದವಳು ಫೋನ್ ಸ್ವಿಚ್ ಆಫ್ ಮಾಡಿಟ್ಟಳು. ಇದರ ಮಧ್ಯೆ ಹಾಸ್ಟೆಲ್ಗೆ ಬಂದಿದ್ದ ಸುಮತಿ ವಾರ್ಡನ್ಗೆ ಬೇರೆ ಕಡೆ ಕೆಲಸ ಸಿಕ್ಕಿತೆಂದು ಹೇಳಿ ರೂಮ್ ಖಾಲಿ ಮಾಡಿ ನಡೆದಿದ್ದಳು. ವಿಭಾಗೆ ಯಾರೊಡನೆಯೂ ಮಾತು ಬೇಕಾಗಿರಲಿಲ್ಲ. ರಾತ್ರಿಯವರೆಗೂ ಅಳುತ್ತಲೇ ಇದ್ದ ಅವಳನ್ನು ಸಮಾಧಾನ ಮಾಡಿ 2 ತುತ್ತು ತಿನ್ನಿಸಬೇಕಾದರೆ ಶ್ರದ್ಧಾ ತಾನು ಕಲಿತ ಬುದ್ಧಿಯನ್ನೆಲ್ಲ ಖರ್ಚು ಮಾಡಬೇಕಾಯಿತು. ಅಂದು ರಾತ್ರಿ ಅಳುತ್ತಲೇ ಮಲಗಿದವಳು ಬೆಳಗ್ಗೆ ಎದ್ದಾಗ ಸ್ವಲ್ಪ ಸಮಾಧಾನವಾಗಿದ್ದಂತೆ ಕಂಡಳು. ಆಗ ಅವಳ ಜೊತೆ ಮಾತಿಗೆ ಕುಳಿತ ಶ್ರದ್ಧಾ, ನೋಡು ವಿಭು, ಅವನು ಅಲ್ಲಿ ಅವಳ ಜೊತೆ ಇದ್ದ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವನನ್ನು ಅಪಾರ್ಥ ಮಾಡ್ಕೋಬಾರ್ದು. ಅವಳೇನಾದರೂ ಕೆಲಸ ಹುಡುಕೊಂಡು ಅಲ್ಲಿ ಹೋಗಿರಬಹುದು, ಆಗ ಸಿಕ್ಕಿದ್ದವಳನ್ನ ಅಲ್ಲಿ ಕರ್ಕೊಂಡು ಬಂದಿರಬಹುದಲ್ವಾ. ನೀನು ಅವನು ಚಿಕ್ಕ ವಯಸ್ಸಿಂದ ಜೊತೆಯಲ್ಲೇ ಬೆಳೆದವರು, ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರೋರು, ಮುಂದಕ್ಕೆ ಮದುವೆ ಮಾಡಿಕೊಳ್ಳೋರು. ಜೀವನದಲ್ಲಿ ಇಂತಹ ಸಂದರ್ಭಗಳು ತುಂಬ ಬರುತ್ತವೆ, ನಾವವುಗಳನ್ನು ಎದುರಿಸಬೇಕು ಪುಟ್ಟ. ಅವನ ಜೊತೆ ಒಂದು ಬಾರಿ ಮಾತಾಡು, ಆಗ ನಿಂಗೆ ಕ್ಲಾರಿಟಿ ಸಿಗಬಹುದು ಎಂದು ದೀರ್ಘವಾಗಿ ಮಾತಾಡಿ ಮುಗಿಸಿ ಗೆಳತಿಯ ಉತ್ತರಕ್ಕಾಗಿ ನಿರೀಕ್ಷಿಸಿದಳು. ಆಗ ವಿಭಾ, ನಾನು ಅವನ ಜೊತೆ ಮಾತಾಡೋಕ್ಕೆ ಮುಂಚೆ ನನ್ನಲ್ಲಿರೋ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ನಿನ್ನ ಪ್ರಶ್ನೆಗಳಿಗೆ ಅವನೇ ಉತ್ತರ ಕೊಡಬೇಕಲ್ವಾ ವಿಭು ಎಂದು ಪ್ರಶ್ನಿಸಿದಳು ಶ್ರದ್ಧಾ. ಇಲ್ಲ ಶ್ರದ್ಧಾ, ಇಲ್ಲಿ ನನಗೆ ನಾನೇ ಉತ್ತರ ಕಂಡುಕೊಂಡು ಆಮೇಲೆ ಅವನ ಜೊತೆ ಮಾತಾಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ತೀನಿ
ಎಂಬ ವಿಬಾಳ ಮಾತಿಗೆ ನೀನೇನು ಹೇಳ್ತಿದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಎಂದಳು ಶ್ರದ್ಧಾ. ಹೇಳ್ತೀನಿ. ಮೊದಲು ಸುಮತಿ ಇಲ್ಲಿ ಬಂದಾಗ ಆ ವಿಷಯ ನನಗೆ ಹೇಳಿದವನು ವೇದಾಂತ್. ಅವರ ಫ್ರೆಂಡು ತಂಗಿಯ ಗೆಳತಿ ಇವಳು. ನಾನವಳನ್ನು ನೋಡಿಲ್ಲ ಅಂದ. ಹಾಗಿದ್ಮೇಲೆ ಅವತ್ತು ನಾನು ನೀನು ಹಾಸ್ಪಿಟಲ್ಗೆ ಹೋಗಿ ಬರುವಾಗ ದಾರಿಯಲ್ಲಿ ಸಿಕ್ಕಿದವಳ ಬಿಟ್ಟೋಗೋಣ ಅಂತ ಬಂದೆ ಅಂದ. ಇವನು ಅವಳನ್ನ ನೋಡೇ ಇಲ್ಲ ಅಂದಮೇಲೆ ಅವಳೇ ಸುಮತಿ ಅಂತ ಇವನಿಗೆ ಹೇಗೆ ಗೊತ್ತಾಯಿತು ಎಂದು ಹೇಳುತ್ತಿದ್ದ ಗೆಳತಿಯ ಮಾತನ್ನು ಅರ್ಧಕ್ಕೆ ತುಂಡರಿಸಿದ ಶ್ರದ್ಧಾ. ವಿಭು, ನಿಂಗೊಂದು ವಿಷಯ ನಾನು ಹೇಳಿರಲಿಲ್ಲ. ಅವತ್ತು ನಿಂಗೆ ಜ್ವರ ಬಂದಿದ್ದ ದಿನ ಕಾಲೇಜಿನಿಂದ ಬರ್ತಾ ಅವರಿಬ್ರು ಬೈಕಲ್ಲಿ ಹೋಗ್ತಿರೋದನ್ನ ನಾನು ನೋಡಿದೆ. ಅವತ್ತೇ ಹೇಳೋಣ ಅಂದ್ಕೊಂಡೆ, ಆದರೆ ನಿಂಗೆ ತುಂಬ ಹುಷಾರು ತಪ್ಪಿತ್ತಲ್ಲ, ಅದಕ್ಕೆ ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ ಹಿಂದೇಳು. ಹೌದಾ? ಹಾಗಾದರೆ ನಾನು ರೂಮಿಗೆ ಬಂದಾಗ ಅವಳು ಫೋನಲ್ಲಿ ಮಾತಾಡ್ತಿದ್ಲು. ಆವಾಗಲೇ ಹಾಸ್ಪಿಟಲ್ಗೆ ಹೋಗೋಕೆ ನಾನು ವೀದುಗೆ ಕಾಲ್ ಮಾಡಿದ್ರೆ ನಂಬರ್ ಬ್ಯುಸಿ ಬಂತು. ಆಮೇಲೆ ಅವಳು ಹೊರಗಡೆ ಹೋಗ್ತೀನಿ ಅಂತ ಹೋದ್ಲು. ಅಂದರೆ ನೀನು ನೋಡಿದಾಗಿಂದ ನಾವು ವಾಪಸ್ ಬರೋ ತನಕ ಅವರಿಬ್ರು ಜೊತೆಯಲ್ಲೇ ಇದ್ರು. ನೆನ್ನೇನು ಕ್ಲೈಂಟ್ ಇದ್ದಾರೆ, ಬ್ಯುಸಿ ಇರ್ತೀನಿ ಅಂದವನು ಮತ್ತೆ 5 ನಿಮಿಷದಲ್ಲಿ ಜ್ಯೂಸ್ ಸೆಂಟರ್ನಲ್ಲಿದ್ದ. ಇದೆಲ್ಲ ನೋಡಿದ್ರೆ ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ನಿಂಗೆ ಅನಿಸ್ತಿಲ್ವಾ? ಇಷ್ಟಕ್ಕೂ ಅವರಿಬ್ಬರ ನಡುವೆ ಏನೂ ಇಲ್ಲ ಅಂತ ನಾನು ಅಂದ್ಕೊಂಡ್ರು. ಪ್ರತಿಯೊಂದು ವಿಷಯನ ನನ್ನ ಜೊತೆ ಶೇರ್ ಮಾಡಿಕೊಳ್ಳೋ ಅವನು ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟ? ಸರಿ, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಪದ ಹುಡುಗಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂದ್ರು ನಾನದನ್ನ ತಪ್ಪು ತಿಳ್ಕೊಳ್ತೀನಿ ಅಂತ ಇವನು ಹೇಗೆ ನಿರ್ಧಾರ ಮಾಡಿದ? ಅದು ಕೂಡ ನಾನಾಗಿ ನಾನೇ ಅವಳಿಗೆ ಕೆಲಸ ಕೊಡಿಸು ಅಂತ ಹೇಳಿದ ಮೇಲೆ. ಹಾಗಾದ್ರೆ ಇವನು ನನ್ನ ಅರ್ಥ ಮಾಡ್ಕೊಂಡಿರೋದೇ ಸುಳ್ಳಲ್ವಾ? ಅವನ ಯಾವುದೇ ನಿರ್ಧಾರಕ್ಕಾಗಲಿ ಅವನ ಸ್ವಾತಂತ್ರ್ಯಕ್ಕಾಗಲಿ ನಾನು ಯಾವತ್ತೂ ಅಡ್ಡ ಬಂದಿಲ್ಲ. ಹಾಗಿರುವಾಗ ಅವನು ನನ್ನಿಂದ ವಿಷಯ ಮುಚ್ಚಿಟ್ಟಿದ್ದಾನೆ ಅಂದರೆ ಅವನು ಏನೋ ತಪ್ಪು ಮಾಡ್ತಿದ್ದಾನೆ ಎಂದು ವಿಭಾ ಹೇಳಿದಾಗ ಗೊಂದಲಕ್ಕೆ ಬಿದ್ದಳು ಶ್ರದ್ಧಾ. ಇತ್ತ ಎಷ್ಟೇ ಕಾಲ್ ಮಾಡಿದರೂ ವಿಭಾ ಕಾಲ್ ರಿಸೀವ್ ಮಾಡಲಿಲ್ಲ. ಈಗ ಏನು ಮಾಡಬೇಕೆಂದು ತೋಚದೆ ನೇರವಾಗಿ ಭೇಟಿಯಾಗಲು ಸಾಧ್ಯವಾಗದೆ ತನ್ನ ಗೆಳೆಯ ಚಿರಾಗ್ ಬಳಿ ಬಂದನು ವೇದಾಂತ್. ಸಡನ್ನಾಗಿ ಬಂದಾಗ ಗೆಳೆಯನನ್ನು ನೋಡಿ, ಏನೋ ಅಪರೂಪಕ್ಕೆ ಆಫೀಸ್ ಕಡೆ ಬಂದಿದೆಯಾ? ಮದುವೆ ಡೇಟ್ ಏನಾದರೂ ಫಿಕ್ಸ್ ಆಯ್ತಾ ಹೀಗೆ ಎಂದು ಕೇಳಿದಾಗ ಮಾನವದನಾಗಿ ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದು ಹೇಳಿದಾಗ ಸರಿ ಮಾತಾಡು ಎಂದ ಚಿರಾಗ್. ಇಲ್ಲಿ ಬೇಡ ಕಣೋ, ಹೊರಗಡೆ ಹೋಗೋಣ ಎಂದಾಗ ಇಬ್ಬರು ಹೊರಟು ಒಂದು ರೆಸ್ಟೋರೆಂಟ್ಗೆ ಬಂದು ಕುಳಿತರು. ಅಲ್ಲಿಗೆ ಬಂದ ಸರ್ವರ್ಗೆ 10 ನಿಮಿಷ ಬಿಟ್ಟು ಬರೋ ಕೇಳಿ ಹೀಗೇಳು, ಏನು ವಿಷಯ ಎಂದನು ಚಿರಾಗ್. ಚಿರು, ನನ್ನ ಫ್ರೆಂಡ್ ರಿಷಿ ಗೊತ್ತಲ್ಲ, ಅವನ ತಂಗಿ ಫ್ರೆಂಡ್ ಒಬ್ಳಿದ್ಲು ಸುಮತಿ ಅಂತ. ಅವಳಿಗೆ ಯಾರೂ ಇರಲಿಲ್ಲ. ಕೆಲಸ ಹುಡುಕೊಂಡು ಇಲ್ಲಿ ಬಂದಾಗ ಅವಳು ರಿಷಿ ಇಲ್ಲೇ ಎಲ್ಲಾದರೂ ಸೇಫ್ ಆಗಿರೋ ಕಡೆ ಅವಳಿಗೆ ವ್ಯವಸ್ಥೆ ಮಾಡಿಕೊಡು ಅಂದ. ಅವನು ಈಗ 1 ತಿಂಗಳು ಟ್ರೈನಿಂಗ್ಗೆ ಕೆನಡಾಗೆ ಹೋದ. ಅವಳಿಗೆ ನಾನು ಬರೋ ತನಕ ಹೆಲ್ಪ್ ಮಾಡು ಅಂದ. ಅದಕ್ಕೆ ನಾನು ವಿಭಾಗೆ ಹೇಳಿ ಅವಳ ಹಾಸ್ಟೆಲ್ಗೆ ಸೇರಿಸಿದೆ. ಅದಕ್ಕೂ ಮೊದಲೇ 1-2 ಸಾರಿ ಅವಳನ್ನು ಇಂಟರ್ವ್ಯೂಗೆ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಅವಳ ಪರಿಚಯ ಆಯಿತು. ಆದರೆ ವಿಭಾ ಏನು ಹೇಳ್ತಾಳೋ ಅಂತ ಅವಳಿಂದ ಈ ವಿಷಯ ಮುಚ್ಚಿಟ್ಟೆ. ಹಾಗೆ ಅವಳನ್ನು ಒಂದು ಸಾರಿ ಊರಿಗೆ ಕರ್ಕೊಂಡು ಹೋಗಿ ಅವಳ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ತಗೊಂಡು ಬಂದ್ವಿ. ಅವಳತ್ರ ಒಳ್ಳೆ ಡ್ರೆಸ್ಸಸ್ ಇಲ್ಲ ಅಂತ 1-2 ಜೊತೆ ಕೊಡಿಸಿದೆ. ಅವಳತ್ರ ಮೊಬೈಲ್ ಇಲ್ಲದೆ ಅವಳನ್ನು ಇಂಟರ್ವ್ಯೂಗೆಲ್ಲ ಕರ್ಕೊಂಡು ಹೋಗೋಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ಅವಳಿಗೆ ಒಂದು ಮೊಬೈಲ್ ಕೊಡಿಸಿದೆ. ಪಾಪ ಅವಳು ಒಬ್ಬಳೇ ಇರ್ತಾಳೆ ಅಂತ ಅವಳನ್ನು ದಿನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ. ಹಾಗೆ ಅವಳ ಜೊತೆ ಮಾತಾಡ್ತಾ ಸ್ವಲ್ಪ ಕ್ಲೋಸ್ ಆಗಿಬಿಟ್ಟೆ. ಲೋ ಇಡಿಯೇಟ್, ಏನು ಮಾತಾಡ್ತಿದೀಯಾ? ನೀನೇನು ಅವಳನ್ನು ಪ್ರೀತಿ ಮಾಡ್ತಿದೀಯಾ ಎಂದು ಚಿರಾಗ್ ಕೋಪದಿಂದ ಕೇಳಿದಾಗ ಹಾಗೇನೂ ಇಲ್ಲೋ, ಅವಳಿಗೆ ನಾನು ವಿಭಾ ಮದುವೆ ಆಗೋರು ಅಂತ ಗೊತ್ತಿತ್ತು. ಅದಕ್ಕೆ ಅವಳು ದಿನ ನನ್ನ ಜೊತೆ ಹೊರಗಡೆ ಬರ್ತಿದ್ಲು. ಹಾಗೆ ಇವಳ ಜೊತೆ ಓಡಾಡೋಕೆ ಖುಷಿ ಅನ್ನಿಸ್ತು. ಅವತ್ತೊಂದಿನ ಅವಳನ್ನು ಡ್ರಾಪ್ ಮಾಡೋದು ವಿಭಾ ನೋಡಿದ್ಲು. ಆಗ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ. ಆದರೆ ನಿನ್ನೆ ನಾನು ಅವಳ ಜೊತೆ ಇರೋದನ್ನ ವಿಭಾ ನೋಡಿದ್ಲು ಕಣೋ. ಅಲ್ಲಿಂದ ಏನೂ ಮಾತಾಡದೆ ಹೋದ್ಲು. ಆಮೇಲಿಂದ ಎಷ್ಟೇ ಕಾಲ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ ಕಣೋ ಎಂದ ವೇದಾಂತ್ಗೆ ಚಿರಾಗ್. ಅವಳಾಗಿದ್ದಕ್ಕೆ ಹಾಗೆ ಹೋದ್ಲು. ಇನ್ಯಾರಾದ್ರೂ ಆಗಿದ್ರೆ ನಿನ್ನ ಕೆನ್ನೆಗೆರಡು ಬಾರಿಸಿ ಹೋಗ್ತಿದ್ರು. ಹೋಗಿ ಹೋಗಿ ಎಂಥ ಕೆಲಸ ಮಾಡಿದೀಯಾ? ಪಾಪ, ನೀನು ಏನು ಹೇಳಿದ್ರೂ ನಂಬುತ್ತಾಳೆ ಅಂತ ಅವಳಿಗೆ ಇಂಥ ದ್ರೋಹನ ಮಾಡೋದು
ಹೀಗೇನಾದರೂ ಅವಳು ಈ ವಿಷಯನ ಮನೇಲಿ ಹೇಳಿದ್ರೆ ನಿಮ್ಮಿಬ್ಬರ ಪೇರೆಂಟ್ಸ್ನ ಹೀಗೆ ಎದುರಿಸ್ತೀಯಾ? ಅಂತ ಒಳ್ಳೆ ಹುಡುಗಿಗೆ ಮೋಸ ಮಾಡೋಕೆ ನಿಂಗೆ ಮನಸ್ಸಾದ್ರೂ ಹೇಗೆ ಬಂತು? ಈಗ ಹೇಗೋ ಅದ್ಯಾವಳು ಹಿಂದೇನೋ ಹೋಗಿದ್ದೀಯಲ್ಲ, ಮತ್ತೆ ಇವಳ್ಯಾಕೆ ನಿಂಗೆ ಎಂದು ಕೋಪದಿಂದ ಸಿಡಿದನು. ಇಲ್ಲ ಕಣೋ ಚಿರು, ನಂಗೊಂದು ಅವಕಾಶ ಕೊಡು. ಅವಳನ್ನ ನೋಡಿ ವಿಭಾ ಹಿಂಸೆ ಪಡೋದು ಬೇಡ ಅಂತ ಆಗ್ಲೇ ಅವಳನ್ನು ಅಲ್ಲಿಂದ ಬೇರೆ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿದೆ. ಇನ್ನೇನು ರಿಷಿ ಬರ್ತಾನೆ, ಅವಳ ಜವಾಬ್ದಾರಿ ಅವನೇ ತಗೋತಾನೆ. ಯಾವತ್ತೂ ನಾನು ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಲ್ಲ ಕಣೋ. ನನಗೆ ವಿಭಾ ಬೇಕು. ಹೇಗಾದರೂ ಮಾಡಿ ಅವಳನ್ನು ಕನ್ವಿನ್ಸ್ ಮಾಡೋ. ಅವಳು ಒಂದ್ಸಾರಿ ನನ್ನ ಜೊತೆ ಮಾತಾಡಿದ್ರೆ ಅವಳ ಕಾಲು ಹಿಡಿದು ಕ್ಷಮೆ ಕೇಳಿ ಆದರೂ ಅವಳನ್ನು ಒಪ್ಪಿಸ್ತೀನಿ ಕಣೋ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡು ಚಿರು. ಅವಳು ನಿನ್ನ ಮಾತು ಕೇಳ್ತಾಳೆ ಎಂದು ಬೇಡಿಕೊಂಡಾಗ ಅವನ ಮಾತಿಗೆ ಇಲ್ಲವೆನ್ನಲಾಗದೆ ನೋಡೋಣ ಪ್ರಯತ್ನ ಪಡ್ತೀನಿ ಎಂದು ಜ್ಯೂಸ್ ಕುಡಿದು ಅಲ್ಲಿಂದ ಹೊರಟರು. ವಿಭಾ ಜೊತೆ ಚಿರಾಗ್ ಮಾತಾಡುತ್ತಾನ? ವಿಭಾ ವೇದಾಂತ್ನ ಕ್ಷಮಿಸುತ್ತಾಳ? ಬನ್ನಿ ನೋಡೋಣ. ವೇದಾಂತ್ ಅವನ ಗೆಳೆಯ ಚಿರಾಗ್ ಬಳಿ ಕಾಡಿ ಬೇಡಿ ಅವನು ವಿಭಾಳ ಬಳಿ ಮಾತನಾಡಿ ಅವಳನ್ನು ಕನ್ವಿನ್ಸ್ ಮಾಡುವಂತೆ ಅವನನ್ನು ಒಪ್ಪಿಸಿದನು. ದೇವರೇ, ಅವಳು ಹೇಗಾದರೂ ಇವನ ಮಾತಿಗೆ ಕನ್ವಿನ್ಸ್ ಆಗಿ ನನ್ನ ಜೊತೆ ಮಾತಾಡೋ ಹಾಗೆ ಮಾಡಪ್ಪ ಎಂದು ಯಾವತ್ತೂ ದೇವರನ್ನು ನಂಬದವನು ಆ ದಿನ ದೇವರನ್ನು ಬೇಡಿಕೊಂಡ. ವಿಭಾ, ಬಾ ಕಾಲೇಜಿಗೆ ಹೋಗಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಬರೋಣ ಎಂದು ಅವಳನ್ನು ಹೊರಡಿಸಿಕೊಂಡು ಕಾಲೇಜಿಗೆ ಹೊರಟಳು ಶ್ರದ್ಧಾ. ಅಲ್ಲಿ ಹೋದವರು ಅಲ್ಲಿನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಗಡೆ ಬಂದಾಗ ಅಲ್ಲೇ ಗೇಟ್ ಬಳಿ ಇವರ ದಾರಿಯನ್ನೇ ಕಾಯುತ್ತಿದ್ದ ಚಿರಾಗ್. ಅವನನ್ನು ನೋಡುತ್ತಲೇ ಅವನು ಬಂದ ಕಾರಣ ವಿಭಾಗೆ ತಿಳಿಯಿತು. ಹಾಯ್ ವಿಭಾ. ಹಾಯ್ ಶ್ರದ್ಧಾ ಎಂದ ಚಿರಾಗ್ಗೆ. ನೋಡು ಚಿರು, ನೀನು ನಿನ್ನ ಫ್ರೆಂಡ್ ಪರವಾಗಿ ಮಾತಾಡೋಕ್ಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗೋ. ಅವನ ಬಗ್ಗೆ ಏನೂ ಹೇಳಕ್ಕಾಗಲಿ ಕೇಳಕ್ಕಾಗಲಿ ನಂಗಿಷ್ಟ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊರಡು ಎಂದಳು ವಿಭಾ. ವಿಭಾ, ನಾವಿಬ್ಬರೂ ಒಡ ಹುಟ್ಟದೇ ಇರಬಹುದು, ಆದರೂ ಯಾವಾಗ ನೀನು ನನ್ನ ಅಣ್ಣ ಅಂತ ಕರೆದ್ಯೋ ಆವತ್ತಿಂದ ನಾನು ನಿನ್ನ ಅಣ್ಣನೇ, ನೀನು ನನ್ನ ತಂಗಿನೇ. ನನ್ನೇ ಹೋಗು ಅಂತೀಯೇನೋ? ಯಾಕಮ್ಮ ಎಂದ ಚಿರಾಗ್. ಚಿರೋ, ನಾನು ನಿನ್ನ ಹಾಗೆ ಅನ್ಕೊಂಡಿದ್ದೀನಿ ಕಣೋ, ಆದರೆ ಅವನ ಬಗ್ಗೆ ಏನೂ ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ ಕಣೋ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಎಂದಳು ವಿಭಾ. ಇಲ್ಲಮ್ಮ, ನಿನ್ನ ಮನಸ್ಸಿಗೆ ನೋವು ಕೊಡೋಕ್ಕೆ ನಾನು ಬಂದಿಲ್ಲ. ಆದರೂ ನಾನೊಂದ್ಸಾರಿ ನಿನ್ನ ಜೊತೆ ಮಾತಾಡಬೇಕು. ಪ್ಲೀಸ್ ನನ್ನ ಜೊತೆ ಬಾ. ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಿ ಕುತ್ಕೊಂಡು ಮಾತಾಡೋಣ ಎಂಬ ಚಿರಾಗ್ ಮಾತಿಗೆ ಶ್ರದ್ಧಾ, ನೀನು ಮಾತಾಡ್ಕೊಂಡು ಬಾ ವಿಭಾ, ನಾನು ಹಾಸ್ಟೆಲ್ಗೆ ಹೋಗಿರ್ತೀನಿ ಎಂದಳು. ಇಲ್ಲ ಶ್ರದ್ಧಾ, ಒಂದು 5 ನಿಮಿಷ ತಾನೇ, ನೀನು ಬಾ, ಇಬ್ಬರೂ ಜೊತೆಗೆ ಹೋಗೋಣ ಎಂದರು. ಚಿರಾಗ್ನ ಕಾರು ಹತ್ತಿ ಮೂವರು ಹೋಟೆಲ್ಗೆ ನಡೆದವರು ಫ್ಯಾಮಿಲಿ ರೂಮ್ನ ಕೊನೆಗೆ ಹೋಗಿ ಕುಳಿತರು. ಚಿರಾಗ್ ಏನಾದರೂ ಹೇಳುವ ಮೊದಲೇ ವಿಭಾ, ಚಿರೋ, ನೀನಿಲ್ಲಿ ಬಂದಾಗಲೇ ನಿಂಗೆಲ್ಲ ವಿಷಯ ಗೊತ್ತು ಅಂತ ನನಗೆ ಗೊತ್ತಾಯ್ತು. ಈಗ ನಂಗೊಂದು ಸಹಾಯ ಮಾಡು. ಅವನು ಆ ಹುಡುಗಿನ ಇಷ್ಟಪಡ್ತಿದ್ರೆ ಅವಳನ್ನೇ ಮದುವೆ ಆಗೋಕೆ ಹೇಳು ಎಂದಳು. ಇಲ್ಲ ವಿಭಾ, ಅದೇ ವಿಷಯ ಮಾತಾಡೋಕೆ ನಾನಿಲ್ಲಿ ಬಂದೆ ಎಂದು ವೇದಾಂತ್ ಹೇಳಿದ ಎಲ್ಲ ವಿಷಯವನ್ನೂ ಹೇಳಿದನು. ಎಲ್ಲವನ್ನೂ ಕೇಳಿಸಿಕೊಂಡವಳು ಏನೂ ಮಾತನಾಡದೆ ಸುಮ್ಮನೆ ಕುಳಿತಳು. ಆಗ ಮಾತನಾಡಿದ ಚಿರಾಗ್, ವಿಭಾ, ಅವನು ತಪ್ಪು ಮಾಡಿದಾನೆ ನಿಜ, ಆದರೆ ಈಗ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾನೆ. ಅವನಿಗೆ ಇನ್ನೊಂದು ಅವಕಾಶ ಕೊಡು, ಅವನ ಜೊತೆ ಒಂದ್ಸರಿ ಮಾತಾಡು. ಹಾಗಂತ ಅವನ ಪರವಾಗಿ ನಾನು ಮಾತಾಡ್ತಿಲ್ಲ, ನನಗೆ ಅವನಷ್ಟೇ ನಿನ್ನ ಜೀವನ ಕೂಡ ಮುಖ್ಯ. ನೀನು ಯಾವುದೇ ನಿರ್ಧಾರ ಕೂಡ ತಗೋಬಹುದು, ಅದು ನಿನ್ನಿಷ್ಟ. ಯೋಚನೆ ಮಾಡಿ ನಿರ್ಧಾರ ಮಾಡು ಎಂದು ಅಲ್ಲಿಂದ ಹೊರಟ. ಅಲ್ಲಿಂದ ಹಾಸ್ಟೆಲ್ಗೆ ಬಂದವಳು ಏನೂ ಮಾತನಾಡದೆ ಯೋಚನೆ ಮಾಡುತ್ತಾ ಸುಮ್ಮನೆ ಕುಳಿತಳು. ಅಲ್ಲಿ ಬಂದ ಶ್ರದ್ಧಾ, ವಿಭಾ, ಇನ್ನು ಸ್ಟಡಿ ಹಾಲಿಡೇಸ್, ಮನೆಗೆ ಹೋಗಲ್ವಾ ಎಂದು ಕೇಳಿದಳು. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದ ವಿಭಾ, 2 ದಿನ ಬಿಟ್ಟು ಹೊರಡೋಣ. ನಾನು ಡ್ಯಾಡಿಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ, ನೀನು ನಮ್ಮ ಜೊತೆನೇ ಬಾ. ನಿನ್ನ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಎಂದಳು. ವೇದಾಂತ್ ವಿಷಯ ಏನು ಯೋಚನೆ ಮಾಡಿದೆ ಎಂದು ಶ್ರದ್ಧಾ ಕೇಳಿದಾಗ, ಗೊತ್ತಾಗ್ತಿಲ್ಲ ಕಣೆ, ನನ್ನಿಂದ ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಿಲ್ಲ. ಶ್ರದ್ಧಾ, ನಾನೊಂದು ಮಾತು ಕೇಳಲ್ಲ ಎಂದ ವಿಭಾಗೆ. ಏನು ಹೇಳಮ್ಮ ಎಂದಳು ಶ್ರದ್ಧಾ. ನಾನು ಡ್ಯಾಡಿ ಜೊತೆ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಯಾಕೋ ವೇದು ವಿಷಯದಲ್ಲಿ ನನ್ನಿಂದ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಆಗ್ತಿಲ್ಲ. ಅದಕ್ಕೆ ಈ ವಿಷಯನೆಲ್ಲ ಡ್ಯಾಡಿಗೆ ಹೇಳ್ತೀನಿ, ನೋಡೋಣ ಅವರೇನು ಹೇಳ್ತಾರೆ ಅಂತ ಎಂದ ವಿಭಾಗೆ. ಅಲ್ಲ ವಿಭಾ,
ನೀನೀಗ ಅವರಿಗೆ ಹೇಳಿದ್ರೆ, ಅವರು ಈ ವಿಷಯನ ಅವನ ಪೇರೆಂಟ್ಸ್ಗೆ ಹೇಳಿದ್ರೆ, ಒಂದೋ ಅವರ ಮನೆಯವರು ಅವನ ಜೊತೆ ಜಗಳ ಆಡಿದ್ರೆ, ಅಥವಾ ಇದರಿಂದ ನಿಮ್ಮೆರಡು ಫ್ಯಾಮಿಲಿ ನಡುವೆ ಏನಾದರೂ ಜಗಳ ಆದ್ರೆ ಆವಾಗ ಇದು ಇನ್ನೂ ತುಂಬ ಬೆಳೆಯುತ್ತೆ ಕಣೆ. ಅದು ಅಲ್ಲದೆ ನೀನು ಇದೆಲ್ಲ ಕ್ಷಮಿಸಿ ಅವನ ಜೊತೆನೇ ಮದುವೆ ಆಗೋ ನಿರ್ಧಾರ ತಗೊಂಡ್ರೆ ಆಗ ಈಗಾಗೋ ಮಾತುಕತೆಗಳ ನೆರಳು ನಿಮ್ಮ ಸಂಸಾರಕ್ಕೂ ತೊಂದರೆ ಮಾಡಬಹುದು. ಆದ್ದರಿಂದ ಡ್ಯಾಡಿಗೆ ಹೇಳೋ ಮುಂಚೆ ಸರಿಯಾಗಿ ಯೋಚನೆ ಮಾಡು ಎಂದು ಶ್ರದ್ಧಾ ಹೇಳಿದಾಗ ವಿಭಾಗೆ ಯೋಚಿಸುವಂತಾಯಿತು. ಇತ್ತ ವೇದಾಂತ್ನ ಭೇಟಿ ಮಾಡಿದ ಚಿರಾಗ್ ತಾನು ಅವಳೊಡನೆ ಆಡಿದ ಎಲ್ಲ ಮಾತುಗಳನ್ನು ಕೇಳಿ ಇನ್ನು ಮುಂದೆ ಅವಳಿಗೆ ಕರೆ ಮಾಡದೆ ಅವಳ ಮನಸ್ಸು ತಿಳಿಯಾಗೋವರೆಗೂ ಸುಮ್ಮನಿದ್ದು ಅವಳು ಕರೆ ಮಾಡುವವರೆಗೆ ಕಾಯಲು ಹೇಳಿದ. ಒಂದು ಕಡೆ ವಿಭಾ ಗೋಡೆಗೊರಗಿ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಳು. ಅವಳು ಗಂಗಾಧರ ಅಂಬಿಕಾ ದಂಪತಿಗಳ ಏಕೈಕ ಪುತ್ರಿ. ಅವರದೇ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದ ಶ್ರೀಮಂತ ಕುಟುಂಬ ಅವರದು. ಅವರ ಗೆಳೆಯ ರಾಮಮೂರ್ತಿ ಅವರ ಮಗನೇ ವೇದಾಂತ್. ಇವರಿಬ್ಬರು ಚಿಕ್ಕಂದಿನಿಂದಲೂ ಒಟ್ಟಿಗೆ ಆಡಿ ಓದಿ ಬೆಳೆದವರು. ಗಂಗಾಧರರವರು ತಮ್ಮ ಗೆಳೆತನವನ್ನು ಸಂಬಂಧ ಮಾಡಿಕೊಳ್ಳುವ ಆಸೆಯಿಂದ ಈ ಸಂಬಂಧ ನಿಶ್ಚಯ ಮಾಡಿದಾಗ ಚಿಕ್ಕಂದಿನಿಂದಲೂ ತಂದೆಗೆ ಅಂಟಿಕೊಂಡು ಎಲ್ಲವನ್ನೂ ಅವರೊಡನೆ ಹಂಚಿಕೊಂಡು ಬೆಳೆದ ವಿಭಾ ಅವರ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಿದ್ದಳು. ವೇದಾಂತ ಹಾಗೂ ಅವರ ಮನೆಯವರು ಒಪ್ಪಿದ್ದರಿಂದ ಅವಳ MBA ಮುಗಿದ ಬಳಿಕ ಮದುವೆ ಎಂದು ಎರಡೂ ಕುಟುಂಬದವರು ನಿರ್ಧರಿಸಿದರು. ಇದೇ ವಿಷಯದ ಬಗ್ಗೆ ಆ ದಿನವಿಡೀ ಯೋಚಿಸಿದ ವಿಭಾ ಮರುದಿನ ಒಂದು ನಿರ್ಧಾರಕ್ಕೆ ಬಂದಳು. ವೇದಾಂತ್ಗೆ ಕರೆ ಮಾಡಿ ಆ ದಿನ ಸಂಜೆ ಭೇಟಿಯಾಗುವಂತೆ ತಿಳಿಸಿದಳು. ತನ್ನ ತಂದೆಗೂ ಕರೆ ಮಾಡಿದರೋ ಯಾಕೋ ಎಷ್ಟು ಪ್ರಯತ್ನ ಪಟ್ಟರೋ ಅವರೊಡನೆ ವಿಷಯ ಹೇಳಲು ಸಾಧ್ಯವಾಗಲಿಲ್ಲ. ಮರುದಿನ ಬಂದು ಹಾಸ್ಟೆಲ್ನಿಂದ ಕರೆದೊಯ್ಯುವಂತೆ ಹೇಳಿ ಫೋನಿಟ್ಟಳು. ಈಗ ವಿಭಾಳ ಮುಂದಿನ ನಿರ್ಧಾರ ಏನೋ? ಅವಳು ತನ್ನ ತಂದೆಗೆ ವಿಷಯ ತಿಳಿಸುತ್ತಾಳ? ಆ ದಿನ ವೇದಾಂತ್ನ ಭೇಟಿ ಮಾಡುವೆನೆಂದು ಹೇಳಿದವಳು ಸಂಜೆ ಕರೆ ಮಾಡಿ ಹಾಸ್ಟೆಲ್ನ ಪಕ್ಕದ ಬೀದಿಯಲ್ಲಿದ್ದ ಪಾರ್ಕ್ ಬಳಿ ಬರುವಂತೆ ಹೇಳಿದಳು. ಶ್ರದ್ಧಾಗೆ ಹೇಳಿ ಅಲ್ಲಿಗೆ ಹೊರಟವಳು ಅಲ್ಲೇ ಕಾಯುತ್ತಿದ್ದ ವೇದಾಂತ್ನ ದೂರದಿಂದಲೇ ನೋಡಿ ತನ್ನ ತಂದೆಗೆ ಕರೆ ಮಾಡಿದಳು. ಕರೆ ಸ್ವೀಕರಿಸಿದವರು ಹಲೋ ಏನಮ್ಮ ಎಂದಾಗ, ಡ್ಯಾಡಿ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕಿತ್ತು. ನಾನು ನನ್ನ ಜೀವನದ ಒಂದು ಮುಖ್ಯವಾದ ನಿರ್ಧಾರ ಮಾಡಬೇಕಿತ್ತು. ಆದರೆ ಎಲ್ಲಾದರೂ ತಪ್ಪು ಮಾಡ್ತೀನೇನೋ ಅಂತ ಭಯ ಆಗ್ತಿದೆ ಡ್ಯಾಡಿ ಎಂದಳು. ಯಾಕಮ್ಮ ಏನಾಯ್ತು? ಯಾಕಿವತ್ತು ಈ ಥರ ಮಾತಾಡ್ತಿದೀಯಾ ಎಂದರು. ಡ್ಯಾಡಿ ಸ್ವಲ್ಪ ದಿನದಿಂದ ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀನಿ. ಆದರೆ ಅದನ್ನು ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಡ್ಯಾಡಿ ನನ್ನ ಮದುವೆ ವಿಷಯದಲ್ಲಿ ನೀವೊಂದು ನಿರ್ಧಾರ ತಗೊಂಡಿದ್ರಿ. ನಾನದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ. ಈಗ ಆ ನಿರ್ಧಾರ ಬದಲಾದ್ರೆ ಏನು ಮಾಡ್ತೀರಾ ಡ್ಯಾಡಿ? ಯಾಕಮ್ಮ ಏನೇನೋ ಮಾತಾಡ್ತಿದೀಯಾ? ಏನಾಯ್ತು? ಯಾಕೆ ತುಂಬ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ? ಏನಿಲ್ಲ ಡ್ಯಾಡಿ, ನಾನು ಅದನ್ನೆಲ್ಲ ನಾಳೆ ಹೇಳ್ತೀನಿ. ಪ್ಲೀಸ್ ಈಗ ಆ ಪ್ರಶ್ನೆಗೆ ಉತ್ತರ ಕೊಡಿ ಡ್ಯಾಡಿ ಎಂದಳು ವಿಭಾ. ವಿಭಾ, ಯಾವುದೇ ವಿಷಯದಲ್ಲಿ ನೀನು ಯಾವುದೇ ನಿರ್ಧಾರ ಮಾಡಿದ್ರೋ ನಿನ್ನ ಜೊತೆ ನಾನಿರ್ತೀನಿ. ನನ್ನ ಮಗಳು ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಇದೆ ಕಂದ. ಮದುವೆ ವಿಷಯದಲ್ಲೂ ಸಂಪೂರ್ಣ ಸ್ವತಂತ್ರಳು ಕಂದ. ನಂಗಿರೋದು ನೀನೊಬ್ಬಳೇ ಮಗಳು. ನಿಂಗೊಂದು ಒಳ್ಳೆ ಜೀವನ ಕೊಡಬೇಕು ಅನ್ನೋದೇ ನನ್ನ ಆಸೆ ಎಂದ ತಂದೆಯ ಮಾತಿಗೆ ಥ್ಯಾಂಕ್ ಯು ಡ್ಯಾಡಿ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಹೇಳಿ ಫೋನ್ ಇಟ್ಟಳು. ವಿಭಾ ವೇದಾಂತ್ ಬಳಿ ಬಂದಾಗ ಅವನು ಬೇರೆಲ್ಲಾದರೂ ಹೋಗೋಣ್ವಾ ಎಂದೆನು. ಬೇಡ, ಇಲ್ಲೇ ಒಳಗಡೆ ಕುತ್ಕೊಂಡು ಮಾತಾಡೋಣ ಎಂದು ಒಳಗೆ ನಡೆದು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂತಳು. ಅವನು ಅವಳನ್ನು ಹಿಂಬಾಲಿಸಿದನು. ಅಲ್ಲಿ ಕುಳಿತ ಇಬ್ಬರಲ್ಲೂ ಮಾತಿಲ್ಲ. ಕೊನೆಗೆ ಅವನೇ ಮೌನ ಮುರಿದು ಸಾರಿ ವಿಭಾ, ನಾನು ತಪ್ಪು ಮಾಡಿದೆ. ಇನ್ನೊಂದ್ಸಾರಿ ಹೀಗಾಗಲ್ಲ. ಇದೊಂದು ಸಾರಿ ನನ್ನ ಕ್ಷಮಿಸು ವಿಭಾ ಎಂದ. ಆಗಲೂ ಏನೂ ಮಾತಾಡದೆ ಸುಮ್ಮನಿದ್ದಳು. ಪ್ಲೀಸ್ ವಿಭಾ, ಏನಾದರೂ ಮಾತಾಡು ಎಂದ ವೇದಾಂತ್. ನೀನು ಇಷ್ಟೆಲ್ಲ ಮಾಡಿದ ಮೇಲೆ ನಾನೇನು ಮಾತಾಡಲಿ ವೇದಾಂತ್ ಎಂದಾಗ ಆ ಮಾತಿನ ತೀಕ್ಷ್ಣತೆಗೆ ಒಂದು ಕ್ಷಣ ಬೆಚ್ಚಿದನು. ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನನಗೆ ಪ್ರಾಮಾಣಿಕವಾಗಿ ಉತ್ತರ ಬೇಕು ಎಂದಾಗ ಕೇಳು ಎಂದ. ಎಲ್ಲ ನನ್ನ ಜೊತೆ ಹೇಳ್ಕೊತಿದ್ದೆ, ಆದರೆ ಈ ವಿಷಯನ ಮುಚ್ಚಿಟ್ಟೆ. ಅವತ್ತು ನೀವಿಬ್ಬರು ನಮ್ಮ ಕಣ್ಮುಂದೆ ಬಂದಿದ್ದಕ್ಕೆ ಇದು ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಾಯ್ತು. ಆ ಕಾರಣಕ್ಕೆ ನೀನು ತಪ್ಪೊಪ್ಪಿಕೊಂಡು ಬಂದು ಇಲ್ಲಿ ನನ್ನ ಮುಂದೆ ಕೂತಿದೀಯಾ. ಆದರೆ ನೀವಿಬ್ಬರು ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದಿದ್ರೆ ಆವಾಗಲೂ ನೀನು ಇದೇ ರೀತಿ ಎಲ್ಲಾನು ಹೇಳ್ತಿದ್ದ
ಎಂದು ಕೇಳಿದ್ದ ವಿಭಾಗೆ ಅವನಿಂದ ಯಾವುದೇ ಉತ್ತರ ಬರಲಿಲ್ಲ. ಅದು ಅದು ಎಂದವನು ಕೊನೆಗೆ ತಲೆ ತಗ್ಗಿಸಿಬಿಟ್ಟ. ವೇದಾಂತ್, ನಿಂಗೀಗಲೂ ಹೇಳ್ತೀನಿ, ಅವಳನ್ನು ನೀನು ಇಷ್ಟಪಡ್ತಿದ್ರೆ ಅವಳನ್ನೇ ಮದುವೆಯಾಗಬಹುದು. ನಿಂಗೆ ಮನೆಯಲ್ಲಿ ಈ ವಿಷಯ ಹೇಳೋಕ್ಕೆ ಕಷ್ಟ ಆದರೆ ನಾನು ಮಾತಾಡ್ತೀನಿ ಎಂದವಳ ಮಾತಿಗೆ, ಇಲ್ಲ ವಿಭಾ, ನನಗೆ ಅವಳ ಮೇಲೆ ಆ ರೀತಿ ಫೀಲಿಂಗ್ಸ್ ಇಲ್ಲ. ಅವಳ ಜೊತೆ ಓಡಾಡಿತ್ತು ನಿಜ, ಆದರೆ ಅವಳಿಗೂ ನಾವಿಬ್ರು ಮದುವೆಯಾಗೋರು ಅನ್ನೋದು ಗೊತ್ತಿತ್ತು. ಯಾವುದೋ ಒಂದು ಗಳಿಗೆಯಲ್ಲಿ ನಾನು ಅವಳ ಕಡೆ ಅಟ್ರಾಕ್ಟ್ ಆಗಿದ್ದು ನಿಜ, ಆದರೆ ಪ್ರೀತಿ ಅನ್ನೋ ಫೀಲಿಂಗ್ ಇರೋದು ನಿನ್ನ ಜೊತೆ ಮಾತ್ರ. ಆ ಟೈಮಲ್ಲಿ ನಿನ್ನ ಅವಾಯ್ಡ್ ಮಾಡಿದ್ದು ಅವಳು ಇಷ್ಟ ಅಂತಲ್ಲ, ಬದಲಾಗಿ ನಿನ್ನಿಂದ ವಿಷಯ ಮುಚ್ಚಿಟ್ಟು ಅವಳ ಜೊತೆ ಹೋಗ್ತಿದ್ದೀನಲ್ಲ ಅನ್ನೋ ಗಿಲ್ಟ್ಗೆ ನಿನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂತ ಎಂದು ಮಾತು ನಿಲ್ಲಿಸಿದ. ಒಂದು ಕ್ಷಣ ಸುಮ್ಮನಿದ್ದವಳು, ಈಗ ಅವಳ ಜೊತೆ ಓಡಾಡಿದ ಮೇಲೆ ಅವಳು ನಿನ್ನ ಪ್ರೀತಿ ಮಾಡ್ತಿದ್ರೆ ನೀನೇನು ಮಾಡ್ತೀಯಾ ಎಂದಾಗ, ಇಲ್ಲ ವಿಭಾ, ಅವಳು ಮತ್ತೆ ಅವಳನ್ನು ಇಲ್ಲಿ ಕಳಿಸಿದ್ನಲ್ಲ ನನ್ನ ಫ್ರೆಂಡ್, ಅವರಿಬ್ರು ಇಷ್ಟಪಡ್ತಿದ್ದಾರೆ. ಅವನು ಅವಳನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದಾನೆ. ಇವಾಗ ಅವನು ವಿದೇಶಕ್ಕೆ ಹೋದ ಕಾರಣ ಅವಳ ಜವಾಬ್ದಾರಿ ನನಗೆ ವಹಿಸಿದ್ದ ಎಂದಾಗ, ಹೋ, ಹಾಗಾದರೆ ನೀನು ನನಗೆ ಮೋಸ ಮಾಡೋದಲ್ಲದೆ ಅವರಿಗೂ ಮೋಸ ಮಾಡಿದೆ ಅಲ್ವಾ? ಒಂದು ವಿಷಯ ತಿಳ್ಕೋ ವೇದಾಂತ್, ಮೊದಲನೇ ಸಾರಿ ನಿಮ್ಮಿಬ್ಬರನ್ನ ಹಾಸ್ಟೆಲ್ ಹತ್ರ ನೋಡಿದಾಗಲೇ ನಾನು ನಿನ್ನ ಈ ವಿಷಯದ ಬಗ್ಗೆ ಕೇಳಬಹುದಾಗಿತ್ತು. ಆದರೆ ನಿನ್ನ ಮೇಲಿದ್ದ ನಂಬಿಕೆ, ಅವಳ ಮೇಲಿದ್ದ ಅನುಕಂಪ ನನಗೆ ಆ ರೀತಿ ಯೋಚನೆ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ನೀನು ಆಮೇಲಿಂದಾದರೂ ನಿನ್ನ ತಪ್ಪನ್ನು ಸರಿ ಮಾಡೋ ಅವಕಾಶ ನಿಂಗಿತ್ತು. ಆದರೆ ನೀನು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಹೋದೆ. ಈಗ ನಿಂಗೆ ಪಶ್ಚಾತ್ತಾಪ ಆಗಿರಬಹುದು, ಆದರೆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಅವಕಾಶಗಳನ್ನು ಬಿಟ್ಟು ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ನೀನು ಇವಾಗಿರೋ ಮನಸ್ಥಿತಿ ಹೇಗಿದೆ ಅಂದರೆ, ಆವತ್ತು ನೀನು ನನ್ನ ಕಣ್ಮುಂದೆ ಬರದಿದ್ರೆ ಇದೆಲ್ಲಾನು ಈಗೂ ಮುಂದುವರೆದಿತ್ತು. ಇನ್ನು ಈ ವಿಷಯದ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಹಾಗೆ ನಮ್ಮ ಮದುವೆ ವಿಷಯದ ಬಗ್ಗೆ ನಾನಿನ್ನೂ ಏನೂ ನಿರ್ಧಾರ ಮಾಡಿಲ್ಲ. ಇದಿಷ್ಟೇ ನಾನೀಗ ಹೇಳೋಕ್ಕೆ ಸಾಧ್ಯ ಎಂದು ಹೇಳಿ ಅಲ್ಲಿಂದ ಹೊರಟಳು. ವಿಭಾ ಜೊತೆ ಮಾತಾಡಿ ಅಲ್ಲಿಂದ ಹೊರಟ ವೇದಾಂತ್ ನೇರವಾಗಿ ಚಿರಾಗ್ ಆಫೀಸ್ಗೆ ಹೋದ. ಆವಾಗಲೇ ಆಫೀಸ್ ಬಿಡೋ ಸಮಯವಾದ್ದರಿಂದ ಎಲ್ಲರೂ ಹೊರಟಿದ್ದರು. ಚಿರಾಗ್ ತನ್ನ ಚೇಂಬರ್ನಲ್ಲಿ ಒಬ್ಬನೇ ಇದ್ದ. ಅಲ್ಲಿಗೆ ಬಂದ ವೇದಾಂತ್ನನ್ನು ನೋಡಿ, ಹಾಯ್ ವೇದು, ಬಾ ಕೂತ್ಕೋ ಎಂದ. ಏನೂ ಮಾತಾಡದೆ ಸುಮ್ಮನೆ ಕುಳಿತವನನ್ನು ನೋಡಿ ಏನೂ ಆಗಿದೆ ಎಂದು ಅವನಿಗೆ ಅರಿವಾಯಿತು. ಏನಾಯಿತು, ಯಾಕೊಂಥರ ಇದೆಯಾ ಎಂಬ ಪ್ರಶ್ನೆಗೆ ಏನಂತ ಹೇಳಲು, ವಿಭಾ ನನ್ನ ಜೊತೆ ಮಾತಾಡೋಕೆ ಬಂದಿದ್ಲು ಕಣೋ. ಹೌದಾ, ಏನಂದ್ಲು ಎಂದ ಚಿರಾಗ್ ಮಾತಿಗೆ, ಅವಳು ಮಾತಾಡೋ ರೀತಿ ನೋಡಿದ್ರೆ ಅವಳು ನನ್ನ ಒಪ್ಕೊಳ್ಳಲ್ಲ ಅನ್ಸುತ್ತೆ ಕಣೋ. ಅವಳು ನೇರವಾಗಿ ಏನೂ ಹೇಳಿಲ್ಲ, ಆದರೆ ಮದುವೆ ವಿಷಯದ ಬಗ್ಗೆ ಏನೂ ತೀರ್ಮಾನ ಮಾಡಿಲ್ಲ ಅಂದ್ಬಿಟ್ಟು ಹೋದ್ಲು. ಚಿರು, ಹೀಗೇನು ಮಾಡೋದು? ಅವಳನ್ನು ಕನ್ವಿನ್ಸ್ ಮಾಡೋ ದಾರಿ ಯಾವುದೂ ಕಾಣ್ತಿಲ್ಲ ಎಂದ ವೇದಾಂತ್. ಆಗ ಚಿರಾಗ್, ವೇದು, ಈ ವಿಷಯನ ಮರೆತು ಮತ್ತೆ ನಿನ್ನ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಕಣ. ಅಂಥದ್ರಲ್ಲಿ ಅವಳ ಯೋಚನೆ ಒಂದೇ ದಿನದಲ್ಲಿ ಬದಲಾಗಬೇಕು ಅಂದರೆ ಹೀಗೆ ಸಾಧ್ಯ? ನೀನೊಂದ್ಸರಿ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನೀನು ಮಾಡಿರೋ ಕೆಲಸನ ಅವಳೇನಾದರೂ ಮಾಡಿದ್ರೆ ಆಗ ನೀನು ಇಷ್ಟೇ ಸುಲಭವಾಗಿ ಅವಳನ್ನು ಕ್ಷಮಿಸಿ ಅವಳ ಜೊತೆ ಮೊದಲಿನ ಥರಾನೇ ಇರ್ತಿದ್ಯಾ? ಪ್ರತಿಯೊಬ್ಬರೂ ಅವರು ಇಷ್ಟಪಡೋರ ವಿಷಯದಲ್ಲಿ ತುಂಬ ಪೊಸೆಸಿವ್ ಆಗಿರ್ತಾರೆ ಕಣ. ಅವಳಿಗೆ ಸ್ವಲ್ಪ ಸಮಯ ಕೊಡು, ಅವಳು ನಿಧಾನಕ್ಕೆ ಯೋಚನೆ ಮಾಡಲಿ ಎಂದ ಮಾತಿಗೆ, ಅವಳು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಎಂದ ವೇದಾಂತ್. ನೋಡೋಣ, ಸದ್ಯಕ್ಕೆ ಸುಮ್ಮನಿರು. ದೇಹಕ್ಕಾದ ಗಾಯ ತುಂಬ ಬೇಗ ಮಾಯುತ್ತೆ, ಅದೇ ಮನಸ್ಸಿಗಾದ ಗಾಯ ಅಷ್ಟು ಸುಲಭವಾಗಿ ಹೋಗಲ್ಲ. ನಿನ್ನತ್ರ ಶ್ರದ್ಧಾ ನಂಬರ್ ಇದ್ರೆ ಕೊಡು, ಅವಳಿಗೆ ಕಾಲ್ ಮಾಡಿ ವಿಭಾ ಜೊತೆ ಮಾತಾಡೋಕ್ಕೆ ಹೇಳೋಣ ಎಂದು ಚಿರಾಗ್ ಶ್ರದ್ಧಾ ನಂಬರ್ ತೆಗೆದುಕೊಂಡು ಅವಳಿಗೆ ಕರೆ ಮಾಡಿ ನಡೆದ ಎಲ್ಲ ವಿಷಯ ಹೇಳಿ ಅವರಿಬ್ಬರ ಸಂಬಂಧ ಸರಿಪಡಿಸಲು ಅವಳ ಸಹಾಯ ಕೋರಿದನು. ವೇದಾಂತ್ ಜೊತೆ ಮಾತಾಡಿ ಯಾಕೋ ಮನಸ್ಸಿಗೆ ಬೇಸರವಾದ ವಿಭಾ ಅದೇ ಬೀದಿಯಲ್ಲಿ ಇದ್ದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ನಂತರ ಹಾಸ್ಟೆಲ್ಗೆ ಬಂದು ಮರುದಿನ ಊರಿಗೆ ಹೊರಡಲು ಸಿದ್ಧವಾಗತೊಡಗಿದಳು. ಅವಳೊಡನೆ ಶ್ರದ್ಧಾಳು ತನ್ನ ಲಗೇಜ್ ಜೋಡಿಸಿಕೊಂಡಳು. ಆ ದಿನ ಗೆಳತಿಯರಲ್ಲಿ ಯಾವುದೇ ಮಾತುಕತೆ ನಡೆಯದೆ ಮೌನವಾಗಿಯೇ ಊಟ ಮುಗಿಸಿ ಮಲಗಿದರು. ಮರುದಿನ ಬೆಳಗ್ಗೆ ಎದ್ದು ತಯಾರಾಗುತ್ತಲೇ ಗಂಗಾಧರರವರು ಮಗಳನ್ನು ಕರೆದುಕೊಂಡು ಹೋಗಲು ಹಾಸ್ಟೆಲ್ಗೆ ಬಂದರು. ತಂದೆಯನ್ನು ನೋಡುತ್ತಲೇ ಎಷ್ಟು ದಿನ ಮನಸ್ಸಿನಲ್ಲಿ ಇದ್ದ ದುಃಖ ಕಣ್ಣೀರ ರೂಪದಲ್ಲಿ ಆಚೆ ಬಂತು. ಅವರನ್ನು ತಬ್ಬಿಕೊಂಡು
ಡ್ಯಾಡಿ ಎಂದು ಅಳುತ್ತಿದ್ದ ಮಗಳನ್ನು ನೋಡಿ ತಂದೆಯ ಹೃದಯ ದ್ರವಿಸಿ ಹೋಗಿದ್ದು. ಏನಾಯ್ತು ಕಂದ, ಯಾಕಮ್ಮ ಅಳ್ತಿದೀಯಾ? ಸಮಾಧಾನ ಮಾಡ್ಕೋ ಅಮ್ಮ, ಏನಾಯ್ತು ಹೇಳು ಎಂದರು. ಅವಳಿಂದ ಯಾವುದೇ ಉತ್ತರ ಬರದಾಗ ಅಲ್ಲೇ ಇದ್ದ ಶ್ರದ್ಧಾಳ ಬಳಿ, ಏನಾಯ್ತಮ್ಮ, ಯಾಕೆ ವಿಭಾ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾಳೆ ಎಂದು ಕೇಳಿದರು. ಶ್ರದ್ಧಾಳು ಕೂಡ ಏನೂ ಹೇಳದೆ ವಿಭಾಳ ಮುಖ ನೋಡಿದ್ದಳು. ಸ್ವಲ್ಪ ಹೊತ್ತು ಅತ್ತು ಸಮಾಧಾನವಾದ ವಿಭಾ ತನ್ನ ತಂದೆಯ ಬಳಿ ಕುಳಿತು ನಡೆದ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ಹೇಳಿದಳು. ಎಲ್ಲವನ್ನೂ ಮೌನವಾಗಿ ಕೇಳಿದ ಗಂಗಾಧರರವರು, ಈಗ ನಿನ್ನ ನಿರ್ಧಾರ ಏನು ಕಂದ ಎಂದು ಕೇಳಿದರು. ಡ್ಯಾಡಿ, ನನ್ನ ನಿರ್ಧಾರ ನೀವು ಆ ದಿನ ಮಾಡಿದ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರೆ ನಿಮಗೆ ಬೇಜಾರಾಗುತ್ತಾ ಎಂದು ಕೇಳಿದಳು. ಇಲ್ಲ ಮಗಳೇ, ನನ್ನ ಮಗಳು ಯಾವತ್ತೂ ಯಾವುದನ್ನು ಸರಿಯಾಗಿ ವಿಮರ್ಶೆ ಮಾಡದೆ ನಿರ್ಧಾರ ಮಾಡಲ್ಲ ಅಂತ ನನಗೆ ಗೊತ್ತು. ನಿಂಗೇನು ಅನಿಸುತ್ತೆ ಅದನ್ನು ನೀನು ಹೇಳು, ಉಳಿದ ವಿಚಾರ ಆಮೇಲೆ ಯೋಚನೆ ಮಾಡೋಣ ಎಂದರು. ಡ್ಯಾಡಿ, ನನಗೆ ಯಾಕೋ ಈ ಮದುವೆ ಬೇಡ ಅಂತ ಅನಿಸ್ತಿದೆ. ನಾವಿಬ್ಬರು ಚಿಕ್ಕಂದಿನಿಂದ ಜೊತೆಗೆ ಆಡಿ ಬೆಳೆದ್ವಿ. ಅದೇ ಸಲಿಗೆ ನಮ್ಮ ಮಧ್ಯೆ ಇತ್ತು. ಆವಾಗಲೇ ನೀವು ನಮ್ಮಿಬ್ಬರ ಮದುವೆ ಮಾತುಕತೆ ನಡೆಸಿದ್ರಿ. ಆವಾಗ ಪ್ರೀತಿ ಪ್ರೇಮ ಅನ್ನೋ ಭಾವನೆಗಳು ಅವರ ಜೊತೆ ಆಗಲಿ ಬೇರೆ ಯಾರ ಜೊತೆಗಾಗಲಿ ನನಗೆ ಇರಲಿಲ್ಲ. ನನ್ನ ಜೀವನ ಸಂಗಾತಿನ ಆರಿಸೋ ಅವಕಾಶ ನಾನು ನಿಮಗೆ ಕೊಟ್ಟಿದ್ದೆ. ಅದಕ್ಕೆ ಅವನ್ನ ಒಪ್ಪಿಕೊಂಡೆ. ಇಲ್ಲೂ ಇಷ್ಟು ದಿನ ನನಗೆ ಎಲ್ಲ ಕೆಲಸದಲ್ಲೂ ಅವನು ಫ್ರೀ ಇದ್ದಾಗ ಹೆಲ್ಪ್ ಮಾಡ್ತಿದ್ದ. ಹಾಗೆ ಎಲ್ಲಾದರೂ ಹೋಗಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ದ. ಅವನು ನನಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದ ಡ್ಯಾಡಿ. ಅವನು ಬೇರೇನೇ ಮಾಡಿದ್ರೂ ಸಹಿಸ್ಕೋತಿದ್ದೆ ಡ್ಯಾಡಿ. ಆದರೆ ನಾನು ಮದುವೆ ಆಗಬೇಕಾಗಿರೋ ಹುಡುಗ ಇನ್ನೊಬ್ಬಳ ಕಡೆ ಅಟ್ರ್ಯಾಕ್ಟ್ ಆದೆ ಅಂತ ಅಂದಿದ್ದು ನನಗೆ ತುಂಬ ಬೇಜಾರಾಗಿತ್ತು. ಜೀವನ ತುಂಬ ದೊಡ್ಡ ಪ್ರಯಾಣ ಅಲ್ವಾ? ನಾಳೆ ಈ ಪ್ರಯಾಣದಲ್ಲಿ ಇನ್ನೂ ಎಷ್ಟೊಂದು ಜನ ನಮ್ಮ ಜೀವನದಲ್ಲಿ ಬರಬಹುದು. ಆಗಲೂ ಇವನು ಇದೇ ಥರ ಮಾಡಬಹುದಲ್ವಾ ಡ್ಯಾಡಿ? ಪ್ರೀತಿ ಆಗಲಿ ಮದುವೆ ಆಗಲಿ ನಿಂತಿರೋದೇ ನಂಬಿಕೆ ಮೇಲೆ. ಆ ನಂಬಿಕೆಗೆ ಮೋಸ ಆದರೆ ಹೇಗೆ ಜೀವನ ಮಾಡೋದು? ಮತ್ತೆ ಮತ್ತೆ ನಮ್ಮ ನಂಬಿಕೆಗೆ ಮೋಸ ಆದರೆ ನಾವು ಜೀವನದ ಮೇಲೆ ನಂಬಿಕೆ ಕಳ್ಕೊಳ್ಳಲ್ವಾ ಡ್ಯಾಡಿ? ಮೊನ್ನೆಯಿಂದ ತುಂಬ ಯೋಚನೆ ಮಾಡಿದೆ. ಯಾಕೋ ಅವನ ಜೊತೆಗೆ ಮುಂದಿನ ಜೀವನ ಕಳೆಯೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಡ್ಯಾಡಿ. ಆದರೆ ಈಗೂ ನಾನು ಯೋಚನೆ ಮಾಡಿರೋದು ತಪ್ಪು ಅನಿಸಿದ್ರೆ ಹೇಳ್ಬಿಡಿ ಡ್ಯಾಡಿ. ಯಾಕಂದರೆ ಜೀವನನ ನನಗಿಂತ ಜಾಸ್ತಿ ನೀವು ನೋಡಿದ್ದೀರಿ ಎನ್ನುತ್ತಾ ಬಿಕ್ಕಿದಳು ವಿಭಾ. ಶ್ರದ್ಧಾ ಅವಳನ್ನು ಸಮಾಧಾನಪಡಿಸತೊಡಗಿದ್ದಳು. ಗಂಗಾಧರರವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿದವರು, ಕಂದ, ಇನ್ನೂ ಸ್ವಲ್ಪ ದಿನ ಯೋಚನೆ ಮಾಡು, ನಾನು ಕೂಡ ಯೋಚನೆ ಮಾಡ್ತೀನಿ. ನಿನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಾನು ರಾಮಮೂರ್ತಿ ಜೊತೆ ಇದರ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ಈ ವಿಷಯಗಳು ಯಾವು ನಿಮ್ಮಮ್ಮಂಗೆ ಗೊತ್ತಾಗೋದು ಬೇಡ. ನಿಧಾನವಾಗಿ ಸಮಯ ನೋಡಿ ನಾನೇ ಅವಳ ಹತ್ತಿರ ಈ ವಿಷಯ ಮಾತಾಡ್ತೀನಿ. ಈಗ ಮನೆಗೆ ಹೊರಡೋಣ. ಒಂದು ಕೆಲಸ ಮಾಡೋಣ, ಶ್ರದ್ಧಾನು ನಮ್ಮ ಜೊತೆ ಊರಿಗೆ ಕರ್ಕೊಂಡು ಹೋಗೋಣ. ಹೇಗೂ ಅವರೂರು ಅಲ್ಲೇ ಹತ್ತಿರ ಅಲ್ವಾ? ಹೋಗ್ತಾ ಅವಳ ಮನೆಯಲ್ಲಿ ಹೇಳಿ ಹೋಗೋಣ. ಹೊರಡಿ, ಆಮೇಲೆ ಲೇಟ್ ಆಗುತ್ತೆ. ನಿಮ್ಮಮ್ಮ ಬೇರೆ ಕಾಯ್ತಿರ್ತಾಳೆ ಎಂದರು. ಅವರು ಲಗೇಜ್ ಕಾರಿನಲ್ಲಿ ಇಡುತ್ತಿರುವಾಗ ಅದೇ ಸಮಯಕ್ಕೆ ಶ್ರದ್ಧಾಳ ಮೊಬೈಲ್ಗೆ ಚಿರಾಗ್ನ ಕರೆ ಬಂತು. ಅವಳು ಹೊರಗೆ ಹೋಗಿ ಮಾತಾಡಿದವಳು ವಿಭಾ ತನ್ನ ತಂದೆಯೊಡನೆ ಮಾತಾಡಿದ್ದ ವಿಷಯವನ್ನು ಹೇಳಿ ಜೊತೆಗೆ ತಾವು ಹೊರಟಿದ್ದಾಗಿ ಹೇಳಿ ಫೋನಿಟ್ಟಳು. ಇತ್ತ ಗೆಳತಿಯರಿಬ್ಬರು ಊರಿಗೆ ಹೊರಟರೆ ಆತ ಚಿರಾಗ್ ಹೇಳಿದ ವಿಷಯ ಕೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತ ವೇದಾಂತ್. ಚಿರಾಗ್ ಹಾಗೂ ಶ್ರದ್ಧಾ ಅವರನ್ನು ಒಂದು ಮಾಡುತ್ತಾರಾ? ವೇದಾಂತ್ ಹಾಗೂ ವಿಭಾಳ ಮದುವೆ ಸಾಧ್ಯನಾ? ಬನ್ನಿ ನೋಡೋಣ. ವಿಭಾ ಹಾಗೂ ಶ್ರದ್ಧಾ ಊರಿಗೆ ಬಂದು 2 ದಿನಗಳು ಕಳೆದಿತ್ತು. ಗೆಳತಿಯರಿಬ್ಬರು ಮಾತಾಡುತ್ತಿರುವಾಗ ಶ್ರದ್ಧಾಳ ಮೊಬೈಲ್ಗೆ ಚಿರಾಗ್ನ ಕರೆ ಬಂದಿತ್ತು. ಶ್ರದ್ಧಾ ಫೋನನ್ನು ವಿಭಾಳ ಕೈಗಿಟ್ಟಳು. ವಿಭಾ ಫೋನ್ ರಿಸೀವ್ ಮಾಡಿದವಳು, ಹಾಯ್ ಚಿರು ಎಂದಾಗ, ಚಿರಾಗ್, ಏನ್ ಮೇಡಮ್, ನಮ್ಗೆ ಹೇಳ್ದೆ ಊರಿಗೆ ಹೋಗಿದ್ದೀರಾ? ಅದು ನಿಮ್ಮ ಫ್ರೆಂಡ್ ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗಿದ್ದೀರಾ? ನಮಗೆ ಹೇಳಿದ್ರೆ ನಾವು ಬರ್ತಿದ್ವಲ್ಲ ಎಂದ. ಹೌದಪ್ಪ, ಯಾವಾಗ ಕರೆದ್ರೂ ಬ್ಯುಸಿ ಇರೋರು ಇವಾಗ ಬರ್ತೀರಾ ಎಂದು ವಿಭಾ ಕೇಳಿದಾಗ, ಹೌದು ವಿಭಾ, ಈಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಹಾಗಂತ ನೀನೇನು ಯೋಚನೆ ಮಾಡಬೇಡ. ನಿನ್ನ ಮದುವೆಗೆ 1 ವಾರ ಮೊದಲೇ ಬರ್ತೀನಿ, ಸರಿನಾ ಎಂದು ಉತ್ತರಿಸಿದಾಗ ಏನು ಹೇಳಬೇಕೆಂದು ತಿಳಿಯದೆ ಮೌನವಾದಳು ವಿಭಾ. ಇವಳಿಂದ ಉತ್ತರ ಬರದೇ ಇದ್ದದ್ದು ನೋಡಿ, ಸಾರಿ ವಿಭಾ, ತಮಾಷೆಗೆ ಹೇಳಿದ್ದು ನಾನು, ಬೇಜಾರಾಯ್ತಾ ಎಂದು ಕೇಳಿದನು. ಇಲ್ಲ ಕಣೋ, ಹಾಗೇನಿಲ್ಲ. ಅದು ಸರಿ, ಏನು ಸಾಹೇಬ್ರು ಶ್ರದ್ಧಾಗೆ ಕಾಲ್ ಮಾಡ್ತಿದ್ದೀರಲ್ಲ, ಏನು ಸಮಾಚಾರ ಎಂಬ ವಿಭಾಳ ಪ್ರಶ್ನೆಗೆ,
ಆ ಥರ ಏನೂ ಇಲ್ಲೋ. ವೇದಾಂತ ವಿಷಯದಲ್ಲಿ ನಿನ್ನ ನಿರ್ಧಾರ ಏನು ಅಂತ ತಿಳ್ಕೊಳ್ಳೋಕ್ಕೆ ಕಾಲ್ ಮಾಡಿದೆ. ನಿನ್ನ ಕೇಳಿ ನಿಂಗೆ ಬೇಜಾರು ಮಾಡೋದು ಬೇಡ ಅಂತ ಅವಳಿಗೆ ಕಾಲ್ ಮಾಡಿದೆ ಎಂದ. ಒಂದು ಕ್ಷಣ ಸುಮ್ಮನಿದ್ದ ವಿಭಾ. ಚಿರು, ಈ ಮದುವೆ ಯಾಕೋ ಬೇಡ ಅಂತ ಅನಿಸ್ತಿದೆ ಕಣೋ ಎಂದು ಮೆಲ್ಲಗೆ ನುಡಿದಳು. ಅವನಿಗೆ ಒಂದು ಅವಕಾಶ ಕೊಡಲ್ವಾ ವಿಭಾ ಎಂಬ ಅವನ ಪ್ರಶ್ನೆಗೆ ಅವನಿಗೆ ಅವಕಾಶ ಕೊಡೋಕೋಗಿ ಎಲ್ಲಿ ನನ್ನ ಜೀವನಾನೇ ಕಳ್ಕೋತೀನೋ ಅಂತ ಅನಿಸ್ತಿದೆ ಚಿರು ಎಂದಾಗ, ಸರಿ ವಿಭಾ, ಯೋಚನೆ ಮಾಡು. ಸಾಧ್ಯ ಆದರೆ ನಾನಲ್ಲೇ ಬಂದು ನಿನ್ನ ಜೊತೆ ಮಾತಾಡ್ತೀನಿ ಎಂದು ಹೇಳಿ ಫೋನಿಟ್ಟನು ಚಿರಾಗ್. ಫೋನಿಟ್ಟು ಮೌನವಾಗಿ ಕುಳಿತಳು ವಿಭಾ. ಈಗ ಮಾತನಾಡಿದ್ದ ಶ್ರದ್ಧಾ. ವಿಭಾ, ಈಗ ಚಿರು ಜೊತೆ ಮಾತಾಡಿದ್ಯಲ್ಲ, ಅದೇ ನಿನ್ನ ನಿರ್ಧಾರನಾ ಎಂದು ಕೇಳಿದಳು. ಯಾಕೆ ಶ್ರದ್ಧಾ, ನಾನೇನಾದರೂ ತಪ್ಪು ಮಾಡ್ತಿದ್ದೀನಾ ಎಂದು ಮರುಪ್ರಶ್ನೆ ಕೇಳಿದಳು. ಶ್ರದ್ಧಾ, ಅದ್ಯಾಕೋ ಗೊತ್ತಿಲ್ಲ ಕಣೆ, ಅವನು ಮಾಡಿರೋ ತಪ್ಪನ್ನ ನನ್ನಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಅವತ್ತಿಂದಾನು ಇದೇ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರು ನನಗೆ ಅವನಲ್ಲಿ ನಂಬಿಕೆ ಬರ್ತಿಲ್ಲ ಕಣೆ. ಅವನವತ್ತು ನಮ್ಮ ಕಣ್ಮುಂದೆ ಕಾಣಿಸ್ಕೊಂಡ, ಅದಕ್ಕೆ ಈ ವಿಷಯ ನಮಗೆ ಗೊತ್ತಾಯ್ತು. ಆಗ ಅವನ ತಪ್ಪನ್ನ ಒಪ್ಪಿಕೊಂಡ. ನಮಗೆ ಗೊತ್ತಾಗಿಲ್ಲ ಅಂದರೆ ಇದೆಲ್ಲ ಹಾಗೆ ಮುಂದುವರಿತಿತ್ತು. ಹಾಗಾದರೆ ಅವನು ಮಾಡ್ತಿರೋ ತಪ್ಪು ಏನೆಂದು ಅವನಿಗೆ ಗೊತ್ತಿಲ್ವಾ? ಇನ್ನೊಬ್ರು ಹೇಳಿದ್ರೆ ಮಾತ್ರ ಗೊತ್ತಾಗೋದಾ? ಅದರ ಬದಲಾಗಿ ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದಾಗ ಅವನು ಸಿಕ್ಕಿದ್ನಲ್ಲ ಅವತ್ತು, ಅಥವಾ ಅದಾದ್ಮೇಲೆ ಈ ವಿಷಯ ಹೇಳಿದ್ರೆ ನಾನವನ್ನ ಕ್ಷಮಿಸ್ತಿದ್ದೆ ಕಣೆ. ಇವತ್ತು ಸುಮತಿ ಸಿಕ್ಕಿದ್ಲು, ಅವಳ ಹಿಂದೆ ಹೋದ, ಸಿಕ್ಕಾಕೊಂಡ, ಮತ್ತೆ ತಪ್ಪು ಅಂತ ಗೊತ್ತಾಯ್ತು, ನನ್ನ ಹತ್ರ ಬಂದ. ನಾಳೆ ನಮ್ಮ ಮದುವೆ ಆಯ್ತು ಅಂತಿಟ್ಕೋ, ಆಗ ಇನ್ನೂ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬರ್ತಾರೆ. ಅದರಲ್ಲೂ ಯಾರೋ ಒಬ್ರು ಇಷ್ಟ ಆಗ್ತಾರೆ. ಆಗ ಅವಳ ಹಿಂದೆ ಹೋದ್ರೆ ನಾನೇನ್ ಮಾಡ್ಲಿ? ನಾವೊಬ್ಬರನ್ನ ನಮ್ಮ ಮನಸ್ಸಿಂದ ಇಷ್ಟಪಟ್ರೆ ಆಗ ಯಾರೇ ನಮ್ಮ ಮುಂದೆ ಬಂದ್ರೂ ನಮ್ಮ ನಿರ್ಧಾರ ಬದಲಾಗಲ್ಲ. ಆದ್ರೆ ಅದೇ ನಮ್ಮ ಮನಸ್ಸು ಚಂಚಲವಾಗಿದ್ರೆ ಆ ಮನಸ್ಸು ಪದೇ ಪದೇ ಜಾರ್ತಿರುತ್ತೆ. ಮುಂದೆ ಅವರು ಸರಿ ಹೋದ ಹಾಗೇನೂ ಆಗಲ್ಲ ಅಂತ ತಿಳ್ಕೊಂಡು ಈ ಎಲ್ಲ ಘಟನೆಗಳಿಂದ ನಾನೇ ಕೆಲವು ಸಂದರ್ಭದಲ್ಲಿ ಅವನ ಮೇಲೆ ಅನುಮಾನ ಪಡಬಹುದು. ಆಗ ಇದೆಲ್ಲದರ ಪರಿಣಾಮ ನಮ್ಮ ಸಂಸಾರದ ಮೇಲೆ ಬೀಳುತ್ತೆ. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೆ. ಕೆಲವರಿಗೆ ನನ್ನ ನಿರ್ಧಾರ ತಪ್ಪು ಅನಿಸಬಹುದು, ಅವನನ್ನು ಒಂದು ಸಾರಿ ಕ್ಷಮಿಸಬಹುದಾಗಿತ್ತು ಅಂತಾನೂ ಅನಿಸಬಹುದು. ಆದರೆ ಸಂಸಾರದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಮುಖ್ಯ ಕಣೆ. ಅದಿಲ್ಲದೆ ಜೊತೆಗೆ ಜೀವನ ಮಾಡೋದು ಕಷ್ಟ. ಅದಕ್ಕೆ ನಿನ್ನೆ ರಾತ್ರಿನೇ ಈ ವಿಷಯ ಡ್ಯಾಡಿ ಜೊತೆ ಮಾತಾಡಿ ನನ್ನ ನಿರ್ಧಾರ ಅವರಿಗೆ ಹೇಳಿದ್ದೀನಿ. ಅವರು ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ಇಷ್ಟರಲ್ಲಿ ಆಂಟಿ ಅಂಕಲ್ ಜೊತೆ ಈ ವಿಷಯ ಮಾತಾಡಬಹುದು. ಶ್ರದ್ಧಾ, ನಿನಗೆ ಕ್ಲೋಸ್ ಫ್ರೆಂಡ್ ಆಗಿ ಕೇಳ್ತಿದ್ದೀನಿ, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಿಂಗೆ ಅನಿಸ್ತಿದ್ಯಾ ಎಂದು ದೀರ್ಘವಾಗಿ ಮಾತನಾಡಿ ಕುಸಿದು ಕುಳಿತಳು ವಿಭಾ. ಇಲ್ಲ ವಿಭಾ, ಇಷ್ಟೆಲ್ಲ ನಾನು ಕೂಡ ಯೋಚನೆ ಮಾಡಿಲ್ಲ. ಅದಕ್ಕೆ ನಾನು ಚಿರಾಗ್ ನಿಮ್ಮಿಬ್ಬರನ್ನ ಒಂದ್ ಮಾಡೋಣ ಅಂತ ಅಂದ್ಕೊಂಡ್ರೆ. ಆದರೆ ವಸ್ತುಗಳು ಬಿರುಕು ಬಿಟ್ರೆ ತೇಪೆ ಹಾಕಬಹುದು, ಸಂಬಂಧಗಳಲ್ಲಿ ಅಲ್ಲ ಅಂತ ನನಗೆ ಗೊತ್ತಾಗಿಲ್ಲ. ನಿನ್ನ ನಿರ್ಧಾರ ಸರಿಯಾಗಿದೆ, ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ ಎಂದು ಅವಳನ್ನು ಸಮಾಧಾನಪಡಿಸಿದಳು ಶ್ರದ್ಧಾ. ಇತ್ತ ಚಿರಾಗ್ ವೇದಾಂತಿಗೆ ಕರೆ ಮಾಡಿ ವಿಭಾಳ ನಿರ್ಧಾರ ಹೇಳಿದಾಗ ಏನು ಮಾಡಬೇಕೆಂದು ತೋಚದೆ ಕೊನೆಯ ಪ್ರಯತ್ನವಾಗಿ ಚಿರಾಗ್ನನ್ನು ಜೊತೆಗೆ ಕರೆದುಕೊಂಡು ತಕ್ಷಣವೇ ಊರಿಗೆ ಹೊರಟ. ಆ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದಿಳಿದ ಮಗನನ್ನು ನೋಡಿ ರಾಮಮೂರ್ತಿ ದಂಪತಿಗಳಿಗೆ ಆಶ್ಚರ್ಯವಾಯಿತು. ಏನು ಇದು, ಹೇಳ್ದೆ ಕೇಳ್ದೆ ಮಧ್ಯರಾತ್ರಿ ಹೊರಟು ಬಂದಿದ್ದೀರಿ? ಇರ್ಲಿ, ಈಗ ಊಟ ಮಾಡಿ ಮಲ್ಕೊಳ್ಳಿ. ಏನ್ ಹುಡುಗ್ರೋ ಎಂದು ಊಟ ಕೊಟ್ಟು ಅವರಿಗೆ ಮಲಗಲು ತಯಾರಿ ಮಾಡಿದರು. ಬೆಳಗ್ಗೆ ಎದ್ದು ತಿಂಡಿ ತಿಂದಾಗಲೂ ವೇದಾಂತು ಯಾವುದೇ ಮಾತಿರಲಿಲ್ಲ. ಅದೇ ಸಮಯಕ್ಕೆ ಅವನ ತಂದೆಗೆ ಗಂಗಾಧರರವರು ಕರೆ ಮಾಡಿ ಪತ್ನಿ ಸಮೇತ ತಮ್ಮ ಮನೆಗೆ ಬರಲು ಆಹ್ವಾನ ನೀಡಿದರು. ಯಾಕೋ, ಏನಾದರೂ ಕಾರ್ಯಕ್ರಮ ಇದೆಯಾ ಎಂದು ರಾಮಮೂರ್ತಿ ಅವರು ಕೇಳಿದಾಗ ಮನೆಗೆ ಬಾ ಮಾತಾಡೋಣ ಎಂದು ಹೇಳಿ ಫೋನ್ ಇಟ್ಟರು. ಈಗ ವಿಷಯ ತಿಳಿದು ವೇದಾಂತ್ ಹಾಗೂ ಚಿರಾಗ್ ಮುಖಾಮುಖ ನೋಡಿಕೊಂಡರು. ಗೆಳೆಯ ಗಂಗಾಧರ ಇಂದ ತಮ್ಮ ಮನೆಗೆ ಬರುವಂತೆ ರಾಮಮೂರ್ತಿಗಳಿಗೆ ಕರೆ ಬಂತು. ಜಾನಕಿ, ಬೇಗ ರೆಡಿಯಾಗೋ, ಗಂಗಾಧರ ಕಾಲ್ ಮಾಡಿದಾನೆ, ನಾವಿಬ್ರು ಅವರ ಮನೆಗೆ ಹೋಗ್ಬೇಕಂತೆ, ಬೇಗ ತಿಂಡಿ ತಿಂದು ಹೊರಡು ಎಂದು ಪತ್ನಿಗೆ ಹೇಳಿದಾಗ ವೇದಾಂತ್ ತಲೆ ತಗ್ಗಿಸಿಕೊಳ್ಳಿದ್ದ. ವೇದು, ಹೇಗೂ ನೀನು ಬಂದಿದೀಯಾ, ಬಾ ಎಲ್ರೂ ಜೊತೆಗೆ ಹೋಗ್ಬರೋಣ ಎಂದ ತಂದೆಗೆ ಅಪ್ಪ ಅದು ಎಂದು ಸುಮ್ಮನಾದ. ಯಾಕೋ, ಏನಾಯ್ತು? ಹೇಗೂ ನೀನು ಬಂದಿದ್ದೀಯಾ, ಬಾ ಎಲ್ಲರೂ ಜೊತೆಗೆ ಹೋಗ್ಬರೋಣ. ಹಾಗೆ ಈ ಸಾರಿ ವಿಭಾ ಸ್ಟಡೀಸ್ ಕೂಡ ಮುಗಿಯುತ್ತೆ,
ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತಾನೂ ಮಾತಾಡ್ಕೊಂಡೇ ಬರೋಣ ಎಂದಾಗ ವೇದಾಂತ್ ಚಿರಾಗ್ ಕಡೆ ನೋಡಿದ. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಎಂದ. ಏನ್ ವೇದು ಎಂದು ಕೇಳಿದ ತಂದೆಗೆ ಹೇಗೆ ಹೇಳಬೇಕೆಂದು ತಿಳಿಯದೆ ತಡಬಡಿಸಿದ. ಆಗ ಅವರಿಗೆ ಒಂದು ಕರೆ ಬಂತು. ತಡಿ ವೇದು, 1 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಎಂದು ಹೊರಗೆ ಹೋದರು. ಆಗ ಚಿರಾಗ್, ನೋಡು, ನೀನು ಈಗಲೇ ವಿಷಯ ಹೇಳೋದು ಒಳ್ಳೇದು ವೇದು. ಅವರಿಗೆ ವಿಭಾ ತಂದೆ ಅದೇ ಕಾರಣಕ್ಕೆ ಬರೋಕೆ ಹೇಳಿರೋದು ಅನ್ಸುತ್ತೆ. ಅಲ್ಲಿಗೆ ಹೋದ್ಮೇಲೆ ವಿಷಯ ಗೊತ್ತಾಗಿ ನಿನ್ನ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಇಲ್ಲೇ ಅವರಿಗೆ ಎಲ್ಲ ವಿಷಯ ಹೇಳು ಎಂದಾಗ ಹೀಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಕಣೋ. ನಾವಿಲ್ಲಿಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿತ್ತು. ಈಗ ಅಪ್ಪ ಅಮ್ಮನ ಹೀಗೂ ಫೇಸ್ ಮಾಡೋದು ಎನ್ನುತ್ತಿರುವಾಗಲೇ ರಾಮಮೂರ್ತಿಯವರು ಬಂದರು. ಅವರ ಹಿಂದೆಯೇ ಜಾನಕಿಯವರು ಕೂಡ ತಯಾರಾಗಿ ಬಂದರು. ಚಿರಾಗ್ ವಿಷಯ ಹೇಳುವಂತೆ ಗೆಳೆಯನಿಗೆ ಕಣ್ಸನ್ನೆ ಮಾಡಿದ. ಆಗ ವೇದಾಂತ್, ಅಮ್ಮ ಇಲ್ಲಿ ಕುತ್ಕೋ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಪ್ಪ, ಬನ್ನಿ ಇಲ್ಲಿ ಎಂದು ಇಬ್ಬರನ್ನೂ ಕೂರಿಸಿ ಮಾತನಾಡಲು ಆರಂಭಿಸಿದ. ಅಪ್ಪ, ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಎಂದು ನಡೆದ ಎಲ್ಲ ವಿಷಯವನ್ನು ಹೇಳಿ ತನ್ನ ತಂದೆಯ ಕಾಲು ಹಿಡಿದ. ಇವನ ಮಾತುಗಳನ್ನು ಕೇಳಿ ಜಾನಕಿಯವರು ಅಳಲಾರಂಭಿಸಿದರೆ ರಾಮಮೂರ್ತಿಯವರು ಗರ ಬಡಿದಂತೆ ಕುಳಿತರು. ಯಾಕೋ ಇಂಥ ಕೆಲಸ ಮಾಡಿದೆ? ನಾನೀಗ ಅವನಿಗೆ ಹೀಗೂ ಮುಖ ತೋರಿಸ್ಲಿ? ಅವನ್ ಮನ್ಸು ಮಾಡಿದ್ರೆ ಅವನ ಮಗಳಿಗೆ ಎಂತೆಂಥ ಸಂಬಂಧ ತರಬಹುದಾಗಿತ್ತು. ಅಂಥದ್ರಲ್ಲಿ ನಮ್ಮ ಇಷ್ಟು ವರ್ಷದ ಸ್ನೇಹ ಉಳಿಸ್ಕೋಬೇಕು ಅಂತ ಅವನು ನಿನ್ ಜೊತೆ ಅವಳ ಮದುವೆ ಮಾಡೋಕೆ ಹೊರಟ. ನಾನಿವತ್ತು ಸಮಾಜದಲ್ಲಿ ಈ ಸ್ಥಾನದಲ್ಲಿ ಇರೋಕೆ ಕಾರಣನೇ ಅವನು. ಅವನಿಗೆ ಈಗ ನಾನು ಏನು ಹೇಳಲಿ ಎಂದ ರಾಮಮೂರ್ತಿಯವರನ್ನು ಕೊನೆಗೆ ಚಿರಾಗ್ ಸಂತೈಸಬೇಕಾಗಿತ್ತು. ಜಾನಕಿಯವರು ಏನು ಹೇಳಬೇಕೆಂದು ತಿಳಿಯದೆ ಮೌನವಾದರು. ಜಾನಕಿ, ನಡಿ ಹೊರಡೋಣ. ಆದರೆ ಒಂದು ಮಾತು, ನಿನ್ ಮಗ ಮಾಡಿರೋ ತಪ್ಪಿಗೆ ಅವರು ಏನೇನು ನಿರ್ಧಾರ ತಗೊಂಡ್ರೋ ನನ್ನ ಒಪ್ಪಿಗೆ ಇದೆ. ಅಲ್ಲಿ ನೀನಾಗಲಿ ನಿನ್ ಮಗ ಆಗಲಿ ಒಂದು ಮಾತು ಆಡೋ ಹಾಗಿಲ್ಲ. ನೀನು ಬಾರೋ. ಚಿರಾಗ್, ನೀನು ಬಾಪ್ಪ, ಹಾಗೆ ನೀನೇ ಡ್ರೈವ್ ಮಾಡು ಎಂದು ಗಾಡಿ ಕೀಯನ್ನು ಅವನ ಕೈಯಲ್ಲಿ ಕೊಟ್ಟು ಎಲ್ಲರೂ ಹೊರಟರು. ಕಾರಲ್ಲೇ ಹೊರಟು ಇನ್ನೇನು ವಿಭಾಳ ಮನೆ ಬಂತು ಎಂದಾಗ ಜಾನಕಿಯವರು, ರೀ, ಇವನು ತಪ್ಪು ಮಾಡಿದಾನೆ ನಿಜ, ಅದೆಲ್ಲ ಏನೋ ಹುಡುಗ್ ಬುದ್ಧಿ. ಈಗ ಇವನು ಕ್ಷಮೆ ಕೇಳ್ತಿದ್ದಾನಲ್ಲ ರೀ, ಎಲ್ಲ ಸರಿ ಹೋಗುತ್ತೆ. ಅವರು ಮದುವೆ ಬೇಡ ಅಂದರೆ ನಮ್ಮೆರಡೂ ಮನೆ ಸಂಬಂಧ ಇಲ್ಲಿಗೆ ಕೊನೆಯಾಗುತ್ತೆ. ನೀವು ಅವರಿಗೆ ಹೇಳಿದ್ರೆ ಅವರು ನಿಮ್ಮ ಮಾತನ್ನ ಯಾವತ್ತೂ ತೆಗೆದು ಹಾಕಲ್ಲ. ಅವರಿಗೆ ಹೇಳಿ ಈ ಮದುವೆ ಮಾಡಿಸಿ ಎಂದರು. ನೋಡು ಜಾನಕಿ, ನಿಂಗೆ ನಿನ್ನ ಮಗ ಹೀಗೆ ಹೆಚ್ಚೋ ಹಾಗೆ ಅವರಿಗೆ ಅವರ ಮಗಳು ಹೆಚ್ಚೋ. ಇಲ್ಲಿ ಎಲ್ಲರಿಗಿಂತ ಅವಳ ನಿರ್ಧಾರವೇ ಮುಖ್ಯ. ನಿನ್ನ ಮಗ ತಪ್ಪು ಮಾಡಿದ್ದಾನೆ, ಹಾಗಾಗಿ ಅವರ ಮನೆಯವರ ನಿರ್ಧಾರ ಈಗ ತುಂಬ ಮುಖ್ಯ. ಅವರು ಯಾವ ನಿರ್ಧಾರ ತಗೊಂಡ್ರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಹಾಗೆ ನಿಮ್ಮಿಬ್ಬರ ಒಪ್ಪಿಗೆನೂ ಇರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆದುರಾಗಿ ನೀವಿಬ್ಬರು ಮಾತಾಡೋ ಹಾಗಿಲ್ಲ ಎಂದು ಹೇಳಿದ ರಾಮಮೂರ್ತಿಯವರು ಮನೆ ಬಂದ ಕಾರಣ ಮಾತು ನಿಲ್ಲಿಸಿದರು. ಆಗ ಬಾಗಿಲಿಗೆ ಬಂದ ಅಂಬಿಕಾರವರು ಅವರನ್ನು ಸ್ವಾಗತಿಸಿ, ಬನ್ನಿ ಅಣ್ಣ, ಅದ್ಕೆ ಬನ್ನಿ ಎಂದು ಒಳಗೆ ಕೂರಿಸಿ, ವಿಭಾ ನೋಡಿಲ್ಲಿ ಯಾರು ಬಂದಿದ್ದಾರೆ ಎಂದು ಮಗಳನ್ನು ಕರೆದರು. ನೀವು ಕೂತಿರಿ, ನಾನು ಜ್ಯೂಸ್ ಮಾಡಿಕೊಂಡು ಬರ್ತೀನಿ. ವಿಭಾ, ಹಾಗೆ ನಿಮ್ಮಪ್ಪನೂ ಕೂಗಮ್ಮ ಎಂದು ಹೇಳಿ ಅಡಿಗೆ ಮನೆಗೆ ಹೋದರು. ಆಗ ಯಾರಿರಬಹುದು ಎಂದು ಅಲ್ಲಿಗೆ ಬಂದ ವಿಭಾ ಇವರನ್ನು ನೋಡಿ, ನಮಸ್ತೆ ಅಂಕಲ್. ಆಂಟಿ, ಯಾವಾಗ ಬಂದ್ರಿ? ಚಿರು, ಇದೇನೋ ನಿನ್ನೆ ಬ್ಯುಸಿ ಇದ್ದೀನಿ ಅಂದವನು ಇವತ್ತು ನೋಡಿದ್ರೆ ಹೇಳ್ದೆ ಕೇಳ್ದೆ ಬಂದಿದ್ದೀಯಾ ಎಂದವಳು ವೇದಾಂತ್ನ ನೋಡಿ ಮೌನವಾದಳು. 1 ನಿಮಿಷ, ಡ್ಯಾಡಿನ ಕರ್ಕೊಂಬರ್ತೀನಿ ಎಂದು ಒಳನಡೆದಳು. ಗಂಗಾಧರರವರು ಬಂದಾಗ ಎದ್ದು ನಿಂತ ರಾಮಮೂರ್ತಿಗಳು ಅವರನ್ನು ತಬ್ಬಿಕೊಂಡು, ನನ್ನ ಕ್ಷಮಿಸಿಬಿಡು, ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದು ಅತ್ತೆ ಬಿಟ್ಟರು. ವೇದಾಂತ್ ತಲೆ ತಗ್ಗಿಸಿ ಕುಳಿತು ಬಿಟ್ಟ. ನೀನು ಯಾಕೋ ಕ್ಷಮೆ ಕೇಳ್ತೀಯಾ? ನೀನೇನೂ ತಪ್ಪು ಮಾಡಿಲ್ಲ, ಕೂತ್ಕೋ ನೀನು ಎಂದು ಗೆಳೆಯನಿಗೆ ಸಮಾಧಾನ ಮಾಡಿ, ಅಂಬಿಕಾ ಬಾ ಇಲ್ಲಿ, ವಿಭಾ ನೀನು ಬಾಮ್ಮ ಎಂದು ಪತ್ನಿ ಮಗಳನ್ನು ಕರೆದರು. ವಿಭಾ ಶ್ರದ್ಧಾಳನ್ನು ಎಳೆದುಕೊಂಡು ಬಂದು ಮೌನವಾಗಿ ನಿಂತಳು. ಅಂಬಿಕಾರವರು ಬಂದವರೇ, ರೀ, ನೀವೆಲ್ಲ ಮಾತಾಡ್ತಾ ಇರಿ, ಹೇಗೂ ಇವರೆಲ್ಲ ಬಂದಿದ್ದಾರೆ, ನಾನು ಬೇಗ ಅಡುಗೆ ಮಾಡ್ಕೋತೀನಿ ಎಂದು ಹೊರಟವರನ್ನು ತಡೆದು, ನೀನು ಬಾ ಇಲ್ಲಿ ಕೂತ್ಕೋ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದು ಅವರನ್ನು ಅಲ್ಲೇ ಕೂರಲು ಹೇಳಿದರು. ಎಲ್ಲರೂ ಮೌನವಾಗಿ ಕುಳಿತಾಗ ಕೊನೆಗೆ ಗಂಗಾಧರರವರೇ ತಮ್ಮ ಪತ್ನಿಯ ಬಳಿ, ಅಂಬಿ, ವಿಭಾ ಹಾಗೂ ವೇದಾಂತ್ ಮದುವೆ ಸಾಧ್ಯವಿಲ್ಲ ಕಣೆ
ಹಾಗಾಗಿ ಅದನ್ನೇ ಹೇಳೋಣ ಅಂತ ಎಲ್ಲರನ್ನೂ ಬರೋಕೆ ಹೇಳಿದ್ದು ಎಂದಾಗ, ಯಾಕ್ರಿ ಏನಾಯ್ತು? ನೀವೆಲ್ಲ ಸೇರಿ ತಮಾಷೆ ಮಾಡ್ತಿದ್ದೀರಾ? ನಾವೆಲ್ಲ ಒಪ್ಪಿನೇ ನಿರ್ಧಾರ ಮಾಡಿದ್ದಲ್ವಾ? ಮತ್ತೆ ದಿಢೀರಂತ ಈ ಬದಲಾವಣೆ ಯಾಕೆ? ನಿಜ ಹೇಳಿ, ಎಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ ಎಂದು ದುಗುಡದಿಂದ ಕೇಳಿದಾಗ ಗಂಗಾಧರರವರು ನೇರವಾಗಿ, ಇಲ್ಲ ಅಂಬಿಕಾ, ವಿಭಾಗೆ ಈ ಮದುವೆ ಇಷ್ಟ ಇಲ್ಲ ಎಂದರು. ವಿಭಾ, ಏನಾಯ್ತಿ ನಿಂಗೆ? ನೀನು ಒಪ್ಪಿಕೊಂಡ ಮೇಲೆ ತಾನೇ ನಾವು ಮದುವೆ ಮಾತುಕತೆ ಮಾಡಿದ್ದು. ಈಗ್ಯಾಕೆ ಹೀಗೆ ಹೇಳ್ತಿದೀಯಾ ಎಂದು ತಾಯಿ ಮಗಳನ್ನು ಪ್ರಶ್ನಿಸಿದಾಗ ವಿಭಾ ತಲೆ ತಗ್ಗಿಸಿ ನಿಂತಳು. ಆಗ ವೇದಾಂತ್ ಮಾತನಾಡಿದವನು, ಆಂಟಿ, ಇದಕ್ಕೆಲ್ಲ ಕಾರಣ ನಾನು ಎಂದು ಎಲ್ಲ ವಿಷಯವನ್ನು ಹೇಳಿದನು. ಅದಾದ ಮೇಲೆ ಯಾರೂ ಮಾತನಾಡಲಿಲ್ಲ. ಕೊನೆಗೆ ಗಂಗಾಧರರವರೇ ಮೌನ ಮುರಿದು, ರಾಮಮೂರ್ತಿ, ನನ್ನ ಕ್ಷಮಿಸು. ಈ ಮದುವೆ ಮಾಡಬೇಕು ಅಂತ ಹೇಳಿದವನು ನಾನೇ. ಆದರೆ ಈಗ ನನ್ನ ಮಗಳಿಗೆ ಇಷ್ಟ ಇಲ್ಲದ ಮೇಲೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡೆಯಲ್ಲ. ಹಾಗಾಗಿ ನಾನೇ ಈ ಮದುವೆ ಮಾತುಕತೆನ ಮುರಿತಾ ಇದ್ದೀನಿ. ಈ ಮದುವೆ ನಡೆಯದಿದ್ರೂ ನಮ್ಮ ಗೆಳೆತನ ಮಾತ್ರ ಹೀಗೆ ಇರಬೇಕು ಎಂದಾಗ ಎದ್ದು ಬಂದು ಇವರನ್ನು ತಬ್ಬಿಕೊಂಡ ರಾಮಮೂರ್ತಿ, ನೀನ್ಯಾಕೋ ಕ್ಷಮೆ ಕೇಳಿ ನಮ್ಮನ್ನು ಇನ್ನೂ ಚಿಕ್ಕವರನ್ನಾಗಿ ಮಾಡ್ತೀಯಾ? ನಿಜ ಹೇಳಬೇಕಂದ್ರೆ ಕ್ಷಮೆ ಕೇಳಬೇಕಾದವರು ನಾವು. ನೋಡು, ಇದರಿಂದ ನಮ್ಮ ಗೆಳೆತನಕ್ಕೆ ಯಾವುದೇ ಚ್ಯುತಿ ಬರಲ್ಲ. ಗೆಳೆತನಾನ ಸಂಬಂಧ ಮಾಡಬೇಕು ಅಂದ್ಕೊಂಡ್ರಿ. ಬಹುಶಃ ಆ ದೇವರಿಗೆ ಅದು ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಅಮ್ಮ ವಿಭಾ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಬಿಡಮ್ಮ ಎಂದರು. ಅಂಕಲ್, ಪ್ಲೀಸ್, ನೀವು ದೊಡ್ಡವರು. ನೀವು ನನ್ನ ಕ್ಷಮೆ ಕೇಳಿದ್ರೆ ನನಗೆ ಶ್ರೇಯಸ್ಸಲ್ಲ. ನನ್ನಿಂದಾನೇ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗಿದೆ. ಆದರೆ ನನಗೆ ನನ್ನ ಮನಸ್ಸಿನ ವಿರುದ್ಧವಾಗಿ ಹೋಗೋಕೆ ಆಗ್ತಿಲ್ಲ. ಅದಕ್ಕೆ ನನ್ನ ಕ್ಷಮಿಸಿ ಅಂಕಲ್ ಎಂದು ವಿಭಾ ಹೇಳಿದಾಗ ಮುಂದೆ ಬಂದ ಜಾನಕಿಯವರು, ಇಲ್ಲಮ್ಮ, ಇದರಲ್ಲಿ ನಿಂದು ಯಾವ ತಪ್ಪೂ ಇಲ್ಲ. ನಿನ್ನನ್ನು ಸೊಸೆ ಮಾಡ್ಕೊಳ್ಳೋ ಯೋಗ ನಮಗಿಲ್ಲ ಅಷ್ಟೇ ಎಂದು ವಿಭಾಳನ್ನು ತಪ್ಪಿಕೊಂಡು ಕಣ್ಣೀರು ಸುರಿಸಿದರು. ವೇದಾಂತ್ ಕೈ ಮುಗಿದು ಎಲ್ಲರ ಕ್ಷಮೆ ಕೇಳಿದ. ಇಷ್ಟು ವರ್ಷದಲ್ಲಿ ಮೊದಲ ಬಾರಿಗೆ ಆ ಮನೆಯಿಂದ ರಾಮಮೂರ್ತಿ ದಂಪತಿಗಳು ದುಃಖದಿಂದ ಹೊರಟರು. ಅವರನ್ನು ವೇದಾಂತ್ ಹಾಗೂ ಚಿರಾಗ್ ಹಿಂಬಾಲಿಸಿದರು. ಮುಂದೆ ವೇದಾಂತ್ ಹಾಗೂ ವಿಭಾಳ ಜೀವನ ಯಾವ ತಿರುವನ್ನು ತೆಗೆದುಕೊಳ್ಳುತ್ತದೆ? ಬನ್ನಿ. ಬಸ್ಸು ಶಿವಮೊಗ್ಗ ತಲುಪಿದಾಗ ನೆನಪಿನ ಲೋಕದಿಂದ ವಾಸ್ತವಕ್ಕೆ ಮರಳಿದ್ದಳು ಶ್ರದ್ಧಾ. ಅದೆಲ್ಲ ಆಗಿ 4 ವರ್ಷಗಳು ಕಳೆದಿತ್ತು. ಆಟೋ ಹಿಡಿದು ವಿಭಾ ಕಳಿಸಿದ್ದ ಅಡ್ರೆಸ್ ತಲುಪಿದಾಗ ಮನೆಯ ಗೇಟಿನ ಬಳಿಯೇ ನಿಂತು ಗೆಳತಿಯನ್ನು ಕಾಯುತ್ತಿದ್ದ ವಿಭಾ ಶ್ರದ್ಧಾಳನ್ನು ಒಳಗೆ ಕರೆದುಕೊಂಡು ಹೋದಳು. ಗೆಳತಿಯರಿಬ್ಬರೂ ಹರಟುತ್ತಾ ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಅವಳ ಮುದ್ದು ಮಗಳು ಅಹಲ್ಯ ಶ್ರದ್ಧಾಳ ಮಡಿಲು ಸೇರಿದವಳು ಕೆಳಗಿಳಿಯಲಿಲ್ಲ. ಹಾಗೆ ಮರುದಿನದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅಲ್ಲಿನ ಪ್ರಸಿದ್ಧ ಹೋಟೆಲ್ನ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಗಂಗಾಧರ ಅಂಬಿಕಾ ದಂಪತಿಗಳು, ಅವರೊಡನೆಯೇ ರಾಮಮೂರ್ತಿ ಜಾನಕಿ ದಂಪತಿಗಳು ಬಂದಿಳಿದಿದ್ದರು. ರಾತ್ರಿಯ ಊಟ ಮುಗಿಸಿ ಎಲ್ಲರೂ ಹೊರಗೆ ಮಾತಾಡುತ್ತಾ ಕುಳಿತಾಗ ಗಂಗಾಧರರವರು, ಇಲ್ಲಮ್ಮ ನಿನ್ ಗಂಡ ಇನ್ನೂ ಬಂದಿಲ್ಲ ಎಂದಾಗ, ಡ್ಯಾಡಿ, ಅವರು ಆಫೀಸ್ನಿಂದ ಪಾಪುದು ಹುಟ್ಟುಹಬ್ಬದ ತಯಾರಿ ನೋಡ್ಕೊಳ್ಳೋಕೆ ಹೋಗಿದ್ದಾರೆ. ಈಗ ಅಲ್ಲಿಂದ ಹೊರಟ್ರಂತೆ, ಇನ್ನೇನು ಬರ್ತಾರೆ ಎಂದಾಗ ಗೇಟ್ ಬಳಿ ಕಾರು ಬಂದು ನಿಂತ ಸದ್ದಾಗಿತ್ತು. ವಿಭಾಳ ಗಂಡ ಇಳಿದು ಇವರಲ್ಲಿಗೆ ಬಂದಾಗ ಎಲ್ಲರೂ ಅವನತ್ತ ತಿರುಗಿದರು. ಏನೋ ಸಾತ್ವಿಕ್, ಇಷ್ಟು ಲೇಟಾಗಿ ಬರ್ತಾ ಇದ್ದೀಯಾ? ನಾವೆಲ್ಲ ಸಂಜೆನೇ ಬಂದು ಕೂತಿದ್ದೀವಿ ಎಂದು ರಾಮಮೂರ್ತಿ ಅವರು ಕೇಳಿದಾಗ, ಸಾರಿ ದೊಡ್ಡಪ್ಪ, ಆಫೀಸ್ನಿಂದ ಸ್ವಲ್ಪ ಬೇಗನೆ ಹೊರಟೆ. ಆಗ ಡೆಕೋರೇಷನ್ ಮಾಡೋರು ಬರೋಕ್ಕೆ ಕೇಳಿದ್ರು. ಹಾಗೆ ಅಲ್ಲಿಗೆ ಹೋದೋನು ಅಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ಈಗ ಬರ್ತಾ ಇದ್ದೀನಿ ಎಂದ. ರೀ, ಇವಳು ನನ್ನ ಬೆಸ್ಟ್ ಫ್ರೆಂಡ್ ಶ್ರದ್ಧಾ ಎಂದಾಗ ಹಾಯ್ ಎಂದವನು, ಇವರು ಮದುವೆಗೆ ಬಂದಿದ್ರಲ್ವಾ ಎಂದೆನ. ಹೌದು ರೀ, ಮದುವೆ ಆದಮೇಲೆ ಇವತ್ತೇ ಇವಳನ್ನ ನೋಡ್ತಿರೋದು ಎಂದಳು. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದಾಗ ವಿಭಾಳ ಮಡಿಲಲ್ಲಿದ್ದ ಅಹಲ್ಯ ತಂದೆಯತ್ತ ಕೈ ಚಾಚಿದಳು. ಅವಳನ್ನು ಎತ್ತಿಕೊಂಡು ಅವನು ನಡೆದಾಗ ವಿಭಾ ಅವನನ್ನು ಹಿಂಬಾಲಿಸಿದಳು. ಅವರು ಅತ್ತ ನಡೆದ ಮೇಲೆ ರಾಮಮೂರ್ತಿಯವರು, ಹೀಗೋ ಏನೇನೋ ನಡೆದ್ರೂ ಕೊನೆಗೆ ನಮ್ಮ ಮಕ್ಕಳು ಸುಖವಾಗಿದ್ದಾರಲ್ಲ, ಅಷ್ಟೇ ಸಾಕು ಎಂದರು. ಆಗ ಶ್ರದ್ಧಾ, ಅಂಕಲ್, ವೇದಾಂತ್ ಹೇಗಿದ್ದಾನೆ ಎಂದಾಗ, ಅವನಿಗೇನಮ್ಮ, ಅವನು ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿದ್ದಾನೆ. ನಮಗೆ ಅಲ್ಲಿಗೆ ಹೋಗಿರೋಕೆ ಕಷ್ಟ. ಅಲ್ಲಿನ ವಾತಾವರಣ ನಮಗೆ ಬಗ್ಗಲ್ಲ. 3 ತಿಂಗಳ ಹಿಂದೆ ಹೋದವರು 1 ತಿಂಗಳಿತ್ತು ಬಂದ್ವಿ. ಇಲ್ಲಿ ಬಂದಿರೋ ಅಂದರೆ ಅವನು ಒಪ್ಪಲ್ಲ. ಅಲ್ಲಿಗೆ ಹೋಗಿರೋಕೆ ನಮಗೆ ಕಷ್ಟ.
ಏನೋ ಇಲ್ಲಿ ಸಾತ್ವಿಕ್ ಇರೋದಕ್ಕೆ ನಮಗೆ ಏನೂ ತೊಂದರೆ ಇಲ್ಲ. ಪಾಪ ಅವನು ಅಪ್ಪ ಅಮ್ಮ ಇಬ್ಬರನ್ನೂ ಕಳ್ಕೊಂಡು ನಮ್ಮ ಮಡಿಲಲ್ಲಿ ಬೆಳೆದವನು. ಆದರೂ ನಮ್ಮಿಂದ ಯಾವುದೇ ಸಹಾಯ ಬಯಸದೆ ತನ್ನದೇ ಕಾಲು ಮೇಲೆ ನಿಂತು ಮೇಲೆ ಬಂದವನು. ಅವನನ್ನು ಗಂಗಾಧರ ಕಂಪನಿಗೆ ಸೇರಿಸಿದೆ. ಅವನು ರಾತ್ರಿ ಹಗಲು ದುಡಿದು ಈಗ ಮದುವೆ ಆದಮೇಲೆ ಪೂರ್ತಿ ಕಂಪನಿ ಆಡಳಿತ ಅವನೇ ನೋಡಿಕೊಳ್ಳುತ್ತಾನೆ. ನಮ್ಮನ್ನೇ ತಮ್ಮ ಸ್ವಂತ ತಂದೆ ತಾಯಿಯ ಥರ ನೋಡ್ಕೋತಾನೆ ಎಂದರು ರಾಮಮೂರ್ತಿಯವರು. ಹಾಗಾದರೆ ವೇದಾಂತ್ ಇಲ್ಲಿಗೆ ವಾಪಸ್ ಬರಲ್ವಾ ಅಂಕಲ್ ಎಂದಾಗ, ಅವನು ಅಲ್ಲಿನ ಹುಡುಗಿನ ಮದುವೆ ಆಗಿದ್ದಾನಮ್ಮ. ಹಾಗಾಗಿ ಅವನು ಬಂದರೂ ಅವಳು ಬರೋದಕ್ಕೆ ಹೋಗ್ತಾಳ ಅಂತ ಗೊತ್ತಿಲ್ಲ. ಅವನಲ್ಲಿಗೆ ಹೋಗಿ ಆಗಲೇ 4 ವರ್ಷ ಕಳೀತು. ಮುಂದಿನ ವರ್ಷ ಇಲ್ಲೇ ಬರಬೇಕಾಗಿತ್ತು. ಹೀಗೇನು ಮಾಡ್ತಾನೋ ಗೊತ್ತಿಲ್ಲ ಎಂದಾಗ ಸಾತ್ವಿಕ್ ಹಾಗೂ ವಿಭಾ ಬಂದು ಇವರೊಡನೆ ಕುಳಿತರು. ದೊಡ್ಡಪ್ಪ, ನೀವೇನು ಯೋಚನೆ ಮಾಡಬೇಡಿ, ಈ ಸಾರಿ ವೇದೂನು ಇಲ್ಲೇ ಬರ್ತಾನೆ, ಮತ್ತೆ ವಾಪಸ್ ಹೋಗಲ್ಲ ಎಂದಾಗ ಜಾನಕಿಯವರು, ಹೌದೇನೋ, ಅವನ ಜೊತೆಗೆ ಜಾಸ್ಮಿನ್ ಕೂಡ ಬರ್ತಾಳಾ ಎಂದರು. ಹೌದು ದೊಡ್ಡಮ್ಮ ಎಂದಾಗ ಎಲ್ಲರಿಗೂ ಖುಷಿಯಾಯಿತು. ಹಾಗೆ ಎಲ್ಲರೂ ತುಂಬ ಹೊತ್ತು ಮಾತಾಡುತ್ತಾ ಕುಳಿತಿದ್ದರು. ಕೊನೆಗೆ ಗಂಗಾಧರರವರೇ, ತುಂಬ ಹೊತ್ತಾಗಿದೆ, ಎಲ್ಲ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಹೇಳಬೇಕು ಎಂದಾಗ ಎಲ್ಲರೂ ಎದ್ದು ಹೊರಟರು. ಮರುದಿನ ಅಹಲ್ಯಾಳ ಮೊದಲನೇ ಹುಟ್ಟುಹಬ್ಬದ ಸಂಭ್ರಮ. ಎಲ್ಲರೂ ಬೇಗ ಬೇಗ ತಯಾರಾಗಿ ಹೋಟೆಲ್ಗೆ ಹೊರಟರು. ಅಹಲ್ಯ ಪಿಂಕ್ ಬಣ್ಣದ ಫ್ರಾಕ್ ಧರಿಸಿ ಮುದ್ದಾಗಿ ಕಾಣುತ್ತಿದ್ದಳು. ಅಲ್ಲಿ ಬಂದ ಅತಿಥಿಗಳ ನಡುವೆ ಇರಿಸಿದ ಎತ್ತರದ ಕೇಕ್ ಕಟ್ ಮಾಡುವ ಸಂಭ್ರಮ. ಆಗ ಬಂದಿಳಿದ ಚಿರಾಗ್. ಅವನನ್ನು ನೋಡಿ ವಿಭಾಗೆ ಬಹಳ ಖುಷಿಯಾಯಿತು. ಅಬ್ಬಾ, ಕೊನೆಗೂ ಬಂದ್ಯಲ್ಲ ಎಂದಳು ವಿಭಾ. ಎಲ್ರೂ ಬಂದಾಯ್ತಲ್ಲ, ಇನ್ನೂ ಕೇಕ್ ಕಟ್ ಮಾಡಲ್ವಾ ಎಂದು ಗಂಗಾಧರ ಕೇಳಿದಾಗ, ಮಾವ 5 ನಿಮಿಷ, ಇನ್ನೊಬ್ರು ಮುಖ್ಯವಾದವರು ಬರ್ತಿದ್ದಾರೆ ಎಂದು ಸಾತ್ವಿಕ್ ಹೇಳಿದಾಗ, ಸರಿ ಕಣಪ್ಪ ಎಂದರು. ಅದಾಗಿ 2 ನಿಮಿಷದಲ್ಲಿ ಬಂದವರನ್ನು ನೋಡಿದಾಗ ಎಲ್ಲರಿಗೂ ಸಂತೋಷವಾಯಿತು. ವೇದಾಂತ್ ಹಾಗೂ ಜಾಸ್ಮಿನ್ ಇಬ್ಬರೂ ಬಂದು ರಾಮಮೂರ್ತಿ ಹಾಗೂ ಗಂಗಾಧರ ದಂಪತಿಗಳಿಗೆ ಕಾಲಿಗೆರಗಿದರು. ಅನಂತರ ಅಹಲ್ಯಾಳ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಯಿತು. ಬಂದ ಅತಿಥಿಗಳೆಲ್ಲ ಹೊರಟರು. ಅನಂತರ ಊಟ ಮುಗಿಸಿ ಎಲ್ಲರೂ ಒಟ್ಟಾಗಿ ಕುಳಿತರು. ಆಗ ಮಾತು ಆರಂಭಿಸಿದ ಸಾತ್ವಿಕ್, ದೊಡ್ಡಪ್ಪ, ನಿಮಗೆ ಇನ್ನೊಂದು ಒಳ್ಳೆ ಸುದ್ದಿ ಇದೆ ಎಂದಾಗ, ಏನಪ್ಪ ಅದು ಎಂದಾಗ, ವೇದಾಂತ್ ಇಲ್ಲೇ ಒಂದು ಕಂಪನಿ ಶುರು ಮಾಡ್ತಿದ್ದಾನೆ ಎಂದಾಗ ಎಲ್ಲರಿಗೂ ಸಂತೋಷವಾಗಿತ್ತು. ಆಗ ಮಾತಾಡಿದ ವೇದಾಂತ್, ವಿಭಾ, ನಿಂಗೆ ಒಂದು ಗುಡ್ ನ್ಯೂಸ್ ಇದೆ ಎಂದನು. ಏನು ಎಂಬಂತೆ ನೋಡಿದವಳಿಗೆ, ಚಿರಾಗ್ ಮದುವೆ ಆಗೋಕೆ ಮನಸ್ಸು ಮಾಡಿದ್ದಾನೆ ಎಂದಾಗ, ಹೌದೇನೋ ಚಿರು, ನನಗೆ ಹೇಳೇ ಇಲ್ಲ, ಯಾರೋ ಹುಡುಗಿ, ಯಾವಾಗ ಮದುವೆ ಎಂದು ಒಂದೇ ಸಮನೆ ಪ್ರಶ್ನೆ ಕೇಳಿದಾಗ, ಹೌದು ವಿಭಾ, ಮದುವೆ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಹುಡುಗಿ ಇಲ್ಲೇ ಇದ್ದಾಳೆ ಎಂದಾಗ, ಹುಡುಗಿನೂ ಕರ್ಕೊಂಡು ಬಂದಿದೀಯಾ, ಮತ್ತೆ ಎಲ್ಲೋ ಅವಳು ಎಂದು ಕೇಳಿದಾಗ, 1 ನಿಮಿಷ ಕರ್ಕೊಂಡು ಬರ್ತೀನಿ ಎಂದು ಎದ್ದವನು ಅಲ್ಲೇ ಕುಳಿತಿದ್ದ ಶ್ರದ್ಧಾಳ ಬಳಿ ಹೋಗಿ ಅವಳ ಕೈ ಹಿಡಿದು, ನೋಡು ಇವಳೇ ಹುಡುಗಿ ಎಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದರೆ, ಚಿರು, ಹೇಳೇ ಇಲ್ವಲ್ಲೋ, ಶ್ರದ್ಧಾ ನನ್ನ ಹತ್ರನೇ ಮುಚ್ಚಿಟ್ಟಿದೀಯಾ, ಯಾವಾಗಿಂದ ಶುರುವಾಯಿತು ಇದೆಲ್ಲ ಎಂದು ಗೆಳತಿಗೆ ಕೇಳಿದಾಗ, ಅದು ಎಂದಾಗ ಚಿರಾಗ್, ಅದೇ ನಿನ್ನ ಜೊತೆಗೆ ಮಾತಾಡೋಕ್ಕೆ 1-2 ಸಾರಿ ಶ್ರದ್ಧಾಗೆ ಕಾಲ್ ಮಾಡಿದ್ನಲ್ಲ, ಆಮೇಲೂ ಹಾಗೆ ಮಾತಾಡ್ತಿದ್ವಿ, ಹಾಗೆ ಫ್ರೆಂಡ್ಸ್ ಆದ್ವಿ. ಆಗ ನಮ್ಮ ಮನೆಯಲ್ಲಿ ಮದುವೆ ಮಾತು ಶುರುವಾಯಿತು. ಆಗ ಇವಳನ್ನೇ ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸ್ತು. ಇವಳನ್ನ ಕೇಳಿದಾಗ ಅವಳು ಒಪ್ಪಿಕೊಂಡ್ಲು. ಹಾಗೆ ನಮ್ಮ ಮನೆಯಲ್ಲಿ ಹೇಳಿದೆ. ಅವರೋಗಿ ಇವರ ಮನೆಯಲ್ಲಿ ಕೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ. ಅವತ್ತೇ ನಿನ್ನ ಜೊತೆಗೆ ಹೇಳ್ತೀನಿ ಅಂದ್ಲು. ಆದರೆ ನಾನೇ ಇಬ್ಬರು ಜೊತೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂದೆ. ಅದಕ್ಕೆ ನಿಂಗೆ ಹೇಳಿಲ್ಲ ಅಂದ. ವಿಭಾ, ಸಾರಿ ಕಣೆ ಎಂದಳು. ಕಂಗ್ರಾಟ್ಸ್ ಬೋತ್ ಆಫ್ ಯು ಎಂದು ಗೆಳತಿಯನ್ನು ತಪ್ಪಿಕೊಂಡಳು. ಆಗ ಸಾತ್ವಿಕ್, ವಿಭಾ, ನಾನಿಲ್ಲಿದ್ದೀನಿ ಎಂದಾಗ ಎಲ್ಲರೂ ನಕ್ಕರು. ನಡೀರಿ, ಎಲ್ಲ ಮನೆಗೆ ಹೋಗೋಣ ಎಂದಾಗ ಎಲ್ಲರೂ ಎದ್ದು ಹೊರಟರು. ಪುಟ್ಟ ಅಹಲ್ಯಾಳನ್ನು ಎತ್ತಿಕೊಂಡು ಸಾತ್ವಿಕ್ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದ ವಿಭಾಳನ್ನು ನೋಡಿ ನಿಟ್ಟುಸಿರು ಬಿಟ್ಟವನು ತನ್ನ ಪತ್ನಿಯೊಡನೆ ಹೆಜ್ಜೆ ಹಾಕಿದ. ಸಾತ್ವಿಕ್ ಎಲ್ಲರನ್ನೂ ಹೊರಡಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದ. ಮನೆ ಸೇರಿ ಬಟ್ಟೆ ಬದಲಾಯಿಸಿ ಸ್ವಲ್ಪ ಹೊತ್ತು ಮಲಗಿದವರು ಎದ್ದಾಗ ಸಾತ್ವಿಕ್, ವೇದಾಂತ್, ಜಾಸ್ಮಿನ್ ರವರು ರಾಮಮೂರ್ತಿ ಹಾಗೂ ಗಂಗಾಧರ ದಂಪತಿಗಳ ಜೊತೆಗೆ ಮಾತಾಡುತ್ತಿದ್ದರು. ಶ್ರದ್ಧಾ, ವಿಭಾ ಹಾಗೂ ಚಿರಾಗ್ ಒಂದು ಕಡೆ ಸೇರಿ ಹಳೆಯ ನೆನಪುಗಳಿಗೆ ಜಾರಿದ್ದರು. ವಿಭು, ಚೆನ್ನಾಗಿದೆಯಾ? ಎಷ್ಟು ದಿನ ಆಯಿತು ನಿನ್ನ ಜೊತೆ ಮಾತಾಡಿ. ಅದಕ್ಕೆ
ನೀನು ಹುಟ್ಟುಹಬ್ಬಕ್ಕೆ ಕರೆದಾಗ ಹೊರಟು ಬಂದ್ಬಿಟ್ಟೆ ಎಂದ ಚಿರಾಗ್ಗೆ. ಹಾಂ ಚಿರು, ನಾನು ತುಂಬ ಚೆನ್ನಾಗಿದ್ದೀನಿ. ವೇದಾಂತ್ಗೂ ಮದುವೆ ಆಯಿತು. ಇನ್ನು ನಿಮ್ಮಿಬ್ಬರದ್ದು ಮದುವೆ ಆದರೆ ನಮ್ಮ ಫ್ರೆಂಡ್ಸಲ್ಲಿ ಎಲ್ಲರದ್ದು ಮದುವೆ ಆದ ಹಾಗೇನೆ ಸುಮತಿದು ಮದುವೆ ಆಗಿರಬಹುದಲ್ವಾ ಎಂದಾಗ ಚಿರಾಗ್, ವಿಭು, ನಾವು ಅಂದುಕೊಂಡ ಹಾಗೆ ಜೀವನ ಇರಲ್ಲ. ಕೆಲವೊಮ್ಮೆ ಕೆಲವರ ಬದುಕು ಚೆದುರಿದ ಚಿತ್ರವಾಗುತ್ತೆ. ಮತ್ತೆ ಕೆಲವರ ಬದುಕು ಒಮ್ಮೆ ಚೆದುರಿದರೂ ಮತ್ತೊಮ್ಮೆ ಇನ್ನೂ ಸುಂದರ ಚಿತ್ರವಾಗಿ ರೂಪುಗೊಳ್ಳುತ್ತೆ. ಹೀಗೊಂದು ವರ್ಷಕ್ಕೆ ಮೊದಲು ವೇದು ಫ್ರೆಂಡ್ ಸಿಕ್ಕಿದ್ದ. ಅವನೇ ಸುಮತಿಯ ಸಂಪೂರ್ಣ ಜವಾಬ್ದಾರಿನ ತಗೊಂಡಿದ್ದ. ಅವಳಿಗೆ ಒಂದೊಳ್ಳೆ ಕಡೆ ಕೆಲಸನೂ ಕೊಡಿಸಿದ್ದ. ಅವಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅವಳು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವಳಿಗೆ ಇನ್ನೊಬ್ಬ ಹುಡುಗ ಪರಿಚಯ ಆಯಿತು. ಆಗ ಇವನನ್ನು ಬಿಟ್ಟು ಆ ಹುಡುಗನ ಜೊತೆ ಬೆಂಗಳೂರಿಗೆ ಹೋದ್ರಂತೆ. ಅಲ್ಲಿ ಇಬ್ಬರು ಒಂದು ಕೆಲಸಕ್ಕೆ ಸೇರಿ ಒಂದು ಮನೆ ಮಾಡಿಕೊಂಡು ಲಿವಿಂಗ್ ಟುಗೆದರ್ ಇದ್ರಂತೆ. ಆದರೆ ಆಮೇಲೆ ಅವರಿಬ್ಬರ ನಡುವೆ ಏನಾಯಿತೋ ಗೊತ್ತಿಲ್ಲ. ಒಂದಿನ ಇದ್ದಕ್ಕಿದ್ದ ಹಾಗೆ ಅವಳು ನೇಣು ಹಾಕಿಕೊಂಡ್ಲಂತೆ ಎಂದು ಹೇಳಿ ನಿಲ್ಲಿಸಿದ. ಆಗ ಶ್ರದ್ಧಾ, ಅವಳು ಯಾಕೆ ಹಾಗೆ ಮಾಡಿಕೊಂಡ್ಲು? ಜೀವನಾನ ಬಂದ ಹಾಗೆ ಎದುರಿಸಬಹುದಿತ್ತು ಎಂದಳ. ಅವಳು ಜೀವನದಲ್ಲಿ ಹೆಜ್ಜೆಗಳನ್ನು ಇಡೋ ಸಂದರ್ಭದಲ್ಲಿ ಅವಳಿಗೆ ಮಾರ್ಗದರ್ಶನ ಕೊಡೋರು ಯಾರೂ ಇರಲಿಲ್ಲ. ಆದರೂ ಅವಳು ಸರಿಯಾದ ಹೆಜ್ಜೆಗಳನ್ನು ಇಡಬಹುದಿತ್ತು. ಅವಳು ಒಂದನ್ನು ಪಡ್ಕೊಂಡಾಗ ಅವಳಿಗೆ ಇನ್ನೊಂದು ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತು. ಅವಳು ಮರೀಚಿಕೆಯ ಹಿಂದೆ ಹೋದಳು. ಕೊನೆಗೆ ಅದರಿಂದಾಗಿ ಅವಳ ಜೀವನವೇ ಕೊನೆಯಾಯಿತು ಎಂದು ಹೇಳಿ ನಿಟ್ಟುಸಿರು ಬಿಟ್ಟಳು ವಿಭಾ. ಆಗ ಮಗುವನ್ನೆತ್ತಿಕೊಂಡು ಬಂದ ಸಾತ್ವಿಕ್, ವಿಭಾ, ನಿನ್ ಮಗಳು ಎದ್ದಿದ್ದಾಳೆ ನೋಡು, ಅವಳು ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತೆ ಎಂದಾಗ ಅಹಲ್ಯ ಕೈ ಆಡಿಸುತ್ತಾ ತನ್ನ ಬಾಲಭಾಷೆಯಲ್ಲಿ ಏನನ್ನೋ ಹೇಳಿದಾಗ ಎಲ್ಲರೂ ನಕ್ಕರು. ಇಲ್ಲಿ ಒಂದು ಬಾರಿ ಚೆದುರಿದ್ದ ಬದುಕು ಈಗ ಸುಂದರ ಚಿತ್ರವಾಗಿತ್ತು. ಇನ್ನೊಂದು ಕಡೆ ಒಂದು ತಪ್ಪು ನಿರ್ಧಾರದಿಂದ ಇನ್ನೂ ಶುರುವಾಗುವ ಮೊದಲೇ ಜೀವನ ಬಣ್ಣ ಕಳೆದುಕೊಂಡಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.